आओ सद्गुरु हृदय मंदिर में अंतर ज्योत जलाओ स्वामी। आओ सद्गुरु हृदय मंदिर में अंतर ज्योत जलाओ स्वामी। माटी करो या सुवर्ण बना लो, माटी करो या सुवर्ण बना लो, मुझको तेरे चरणों में लाओ। अंतर ज्योत जलाओ स्वामी। तनु मन धन सब भेंट करूंगी, तनु मन धन सब भेंट करूंगी, भजन करूंगी तुम्हारा तुम्हारा। अंतर ज्योत जलाओ स्वामी। माता पिता तुम प्राण सखा स्वामी, माता पिता तुम प्राण सखा स्वामी। सब तीरथ है तेरे चरणों में, अंतर ज्योत जलाओ स्वामी। आओ सद्गुरु हृदय मंदिर में अंतर ज्योत जलाओ स्वामी। अंतर ज्योत जलाओ स्वामी। अंतर ज्योत जलाओ स्वामी। हरः ओम श्री गुरुभ्यो नमः। ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನಯ್ಯ, ನೀನೇ ಒಳಗೊಕ್ಕು ಏನು ನುಡಿಸಿದೊಡನೆ ನಾನುಡುವೆ ಶ್ರೀ ಗುರುವೇ ಎನಗೆ ಕೃಪೆಯಾಗು. ಪರಮ ಪೂಜೆ ಪ್ರಾತಸ್ಮರಣೀಯ ಪರವತಾರಿಗಳು, ಪಾವನ ಮೂರ್ತಿಗಳು, ಪರ ಉಪಕಾರಗಳಾಗಿರುವಂಥ ಸಿದ್ಧಾರೂಢ ಅಪ್ಪಾಜಿಯವರು, ಶಿವಾನಂದ ಅಪ್ಪಾಜಿಯವರ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಅವರ ತತ್ಸ್ವರೂಪಿಗಳಾಗಿರುವಂಥ ಪರಮ ಪೂಜೆ ಪ್ರಾತಸ್ಮರಣೀಯ ಪೂರ್ಣ ಅವತಾರ ಪೂರ್ಣಾನಂದ ಅಪ್ಪಾಜಿಯವರು, ಶ್ರದ್ಧಾನಂದ ಅಪ್ಪಾಜಿಯವರು ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಜಗಜ್ಯೋತಿ ಬಸವೇಶ್ವರ ಪ್ರತಿ ಅವತಾರ ಆಗಿರುವಂಥ ಶಾಂತಿಮೂರ್ತಿ, ಕರುಣಾಸಾಗರ, ದಯಾನಿಧಿ ಆಗಿರುವಂಥ ಪರಮ ಪೂಜ್ಯ ವಿಜಾಪುರದ ಅಪ್ಪಾಜಿಯವರಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಕರಕಮಲ ಸಂಧ್ಯಾಸ ಸುತರಾಗಿರುವಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರುವಂಥ ಯುಗ ಪುರುಷರು, ಅವತಾರ ಪುರುಷರು, ನಮ್ಮ ಎಲ್ಲರ ಉದ್ಧಾರಕ್ಕಾಗಿ ಭಗವಂತನೇ ಕರುಣಿಸಿರುವಂಥ ಅಮೃತಾನಂದ ಮಹಾಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಿರುವಂಥ ಗುರುಪಾದೇಶ್ವರ ಪರಮ ಪೂಜ್ಯರು ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಮತ್ತು ನಮ್ಮ ಅಮೋಘ ಸಿದ್ದೇಶ್ವರ ಮಠಾಧಿಪತಿಗಳಿರುವಂಥ ಬಸವರಾಜ ಅಪ್ಪರು ಕೂಡ ವಂದಿಸಿ, ಮತ್ತು ಅವರು ಇವರು ಅನ್ನದೇ ಹರ ಗುರು ಚರಮೂರ್ತಿ ಗುರುದೇವರಿಗೆ ವಂದಿಸಿ, ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ತನು ಮನದನ ಅರ್ಪಣ ಮಾಡಿ ಭಕ್ತಿ ಭಾವದಿಂದ ಶೋಭೆಯನ್ನು ತಂದು ಕೊಟ್ಟಿರುವಂಥ ಗುರುದೇವರ ಹೇಳಿದ ಮಾರ್ಗದಲ್ಲಿ ನಡೆದು ನಾವು ಪುಣ್ಯತ ಆಗಬೇಕಂತೇಳಿ ಬಂಡರಗೋಟಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗುರು ಹಿರಿಯರಿಗೆ, ತಾಯಂದರಿಗೆ, ಅಣ್ಣನ ಬಳಗಕ್ಕೆ ತಮ್ಮೆಲ್ಲರಿಗೂ
ಶರಣು ಶರಣಾರ್ಥಿ ಶಿವಸ್ವರೂಪಿಗಳೇ. ಮತ್ತು ಮುಖ್ಯ ಇದರಲ್ಲಿ ನಮ್ಮ ಬಿಜ್ಜರ್ಗಿ ಸರು ಅವರಿಂದ ಇರುವಂಥ ಸಮಸ್ತ ಗುರು ಹಿರಿಯರಿಗೆ ವಂದಿಸಿ ನಮ್ಮೆಲ್ಲರಿಗೂ ಒಂದು ಮಹಾ ಕನಸಿತ್ತು. ನಮ್ಮೆಲ್ಲರಿಗೂ ಪರಮ ಪೂಜ್ಯರು ಸಿದ್ದೇಶ್ವರ ಅಪ್ಪಾಜಿಯವರು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಅವ್ರ ಪಾದ ಸ್ಪರ್ಶ ಆಗ್ಯದ, ಅಲ್ಲೆಲ್ಲಿ ಎಲ್ಲರಿಗೊಂದು ಕನಸಿತ್ತು, ಮಹಾ ಕನಸು ಇತ್ತು. ಒಳಗೊಂದು ನಮಗೆ ದುಃಖ ಇತ್ತು. ಆ ಕನಸು ಇವತ್ತ ನೆನಸಾಯಿತು. ಆ ದುಃಖ ಇವತ್ತು ನಮ್ಮದು ಪರಿಹಾರ ಆಯಿತು. ಪ್ರತಿ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಯಾವ ಮಾರ್ಗದಾಗ ಯಾವ ವಾತಾವರಣ ನಮಗೇನು ಉಣಿಸಿದರು, ಏನು ಉಡಿಸಿದರು, ಅವರಿಷ್ಟು ಎಲ್ಲ ಪ್ರತಿ ಹಳ್ಳಿ ನಮಗೆ ಕಾಣುವಂಥ ಭಾಗ್ಯ ಎಲ್ಲಿ ಬಂತಂದ್ರೆ ಸದ್ಗುರು ಅಮೃತಾನಂದ ಮಹಾಪೂಜ್ಯರ ಅಮೃತವಾಣಿಲಿಂದ ನಮಗೆ ಇವತ್ತು ನಮಗೆ ಸಿಕ್ಕಿತು, ರತ್ನ ಸಿಕ್ತು. ಪರಮ ಪೂಜ್ಯರು ಕರುಣಿಸಿದರು. ಗುಪ್ತವಾಗಿ ಅದನ್ನು ಅಂತರಂಗದ ಮುತ್ತು ಇವತ್ತು ಬಂಡರಗೋಟೆಯಲ್ಲಿ ನಮಗೆಲ್ಲರಿಗೆ ಸಿಕ್ತು. ನಾ ಭಾಳ ಹೇಳುವುದಿಲ್ಲ ಪುಣ್ಯಾತಮ್ರೆ, ಬರಬರ ಭಕ್ತಿ ಬರೋದಾಯ್ತು ಅನ್ನುವಂಗ ದಯವಿಟ್ಟು ಯಾರಾದರೂ ಬರುವುದಿಲ್ಲ. ಇನ್ನೊಂದು ಸದ್ಗುರುನಾಥ ಸಿಗುವುದು ಬಹು ದುರ್ಲಾಭ, ಸಿಕ್ಕ ಮೇಲೆ ಬಹು ಲಾಭ. ಏನೇನೇ ಸಿಗ್ತೈತಿ ಜೀವನದಾಗ, ಆದ್ರೆ ನುಡಿದಂತೆ ನಡೆಯೋರು ಯೋಗಿ ಪುರುಷರು, ಆಚಾರ ಉಳ್ಳವರು, ಸಾಕ್ಷಾತ್ ಭಗವಂತನ ಸ್ವರೂಪ ಆದಂಥವ್ರು ನಮಗೆ ಸಿಕ್ಕಿದ್ದಾರೆ. ಇದನ್ನು ಭಾಳ ಜಾಗೃತಿಯಿಂದ ನಾವು ಇದನ್ನು ನಮ್ಮ ಹೃದಯ ಎಂಬ ಕಮಲದಲ್ಲಿ ಬಚ್ಚಿ ಇಟ್ಕೋಬೇಕಂತೇಳಿ ಮತ್ತೆ ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ಗುರುಗಳಿಗೆ ಬೇಡ್ಕೊತೀನಿ. ಬಸವಣ್ಣವರು ನಾವು ನೋಡಿಲ್ಲ, ನುಡಿ ಕಲಿಸಿದ ಬಸವ, ನಡಿ ಕಲಿಸಿದ ಬಸವ, ಉಣ್ಣುವುದು ಕಲಿಸಿದ ಬಸವ, ಉಡುದು ಕಲಿಸಿದ ಬಸವ, ಗಳಿಸುವುದು ಕಲಿಸಿದ ಬಸವ, ಬಳಸೋದು ಕಲಿಸಿದ ಬಸವ, ಗಳಿಸಿ ಬಳಸಿ ಉಳಿಸಿ ಎಲ್ಲರ ಹೃದಯದಲ್ಲಿ ಜಗಜ್ಯೋತಿಯಾಗಿ ಉಳಿದ ಬಸವ ಅನ್ನುವಂಥ ಮಾತಿನಂಗ ಬಸವಣ್ಣವ್ರು ನಾವು ನೋಡಿಲ್ಲ. ಆದರೆ ಬಸವಣ್ಣವರೇ ಪ್ರತಿ ಅವತಾರ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ನಮಗೆಲ್ಲರಿಗೂ ಕಲಿಸಿ ಹೋದರು. ಅಂಥ ಸಿದ್ದೇಶ್ವರ ಅಪ್ಪಾಜಿಯವರು ತತ್ವಜ್ಞಾನವನ್ನು ಅವರ ಆಚಾರ ವಿಚಾರ ಇಡೀ ಕಣದೊಳಗೆ ತಮಗೆ ಅಳವಡಿಸಿಕೊಂಡು ಅವರ ತತ್ವವನ್ನು ತಮ್ಮ ನೆತ್ತಿ ಮೇಲೆ ಹೊತ್ತುಕೊಂಡು ನಿಮ್ಮ ಎಲ್ಲರಿಗೆ ಉದ್ಧಾರಕ್ಕಾಗಿ ಅವತಾರ ಪುರುಷರು ನಮಗೆ ಕರುಣಿಸಿದ್ದರು. ಪರಮ ಪೂಜ್ಯ ಅಮೃತಾನಂದ ಅಪ್ಪಾಜಿಯವ್ರಿಗೆ ಕೂಡ ನಾವು ಮತ್ತೊಮ್ಮೆ ಧನ್ಯವಾದ ಹೇಳಿ, ಅವರು ಯಾವಾಗ ಏನಂತಾರ ಅದಕ್ಕೆ ನಮ್ಮ ಶ್ವಾಸ ಇರುತ್ತಾನ ನಮ್ಮ ಜೀವನ ಮುಡುಪಾಗಿ ಇಡೂನು. ಇಂಥ ಸೌಭಾಗ್ಯ ಕಾರ್ಯಕ್ರಮ ನಡೀಲಿ, ಇನ್ನಿಷ್ಟು ಚಂದ ನಾವು ಕೂಡ ಬರ್ತೀವಿ. ಅಪ್ಪಾಜಿಯವರು ಅಷ್ಟ ಆಗಲಿಕ್ಕಂದ್ರೂ ಕೂಡ ಸ್ವಲ್ಪ ನಾವು ಮಾಡ್ಕೊತ ಹೋಗುನು. ಇದು ಪ್ರವಚನ ಬಿಟ್ಟುಕೊಳ್ಳೆ ಅಪ್ಪಾಜಿಯವರು ಇರುವಂಥ ಸ್ಥಾನಕ್ಕೆ ಹೋಗುನು, ನಮ್ದೆಲ್ಲ ಸುಖ ದುಃಖ ಹಂಚ್ಕೊನು, ಅವ್ರು ಕೂಡ ಉಣ್ಣುನು. ಮತ್ತು ಸಾಯಂಕಾಲ ಎಲ್ಲ ನಮ್ಮದು ಶಾಲೆ ಮಕ್ಕಳನ್ನ ಎಲ್ಲ ಹಿರಿಯರು ಎಲ್ಲರೂ ಕೂಡಿ ಒಂದು ವಿಷಯ ಇಡುನು. ಅಪ್ಪಾಜಿಯವರು ನಮಗೊಂದು ವಿಷಯ ಇಡ್ತಿದ್ರು. ಪರಮ ಪೂಜ್ಯ ಅಮೃತಾನಂದ ಅಪ್ಪಾಜಿಯವರು, ನಮ್ಮ ಬಸವರಾಜ ಅಪ್ಪಾಜಿಯವರು, ಆ ಬಸವರಾಜ ಅಪ್ಪಾಜಿಯವರು ಎಲ್ಲರೂ ಏನು ಹೇಳುನು ಅದು ದುಃಖ ಕೆಲವೊಬ್ಬರಿಗೆ ಎಲ್ಲರಿಗೆ ಗೊತ್ತಾಗೋದಿಲ್ಲ. ಯಾರು ತಾಯಿ ಕಳ್ಕೊಂಡಿರ್ತಾರ ಆ ತಾಯಿ ದುಃಖ ಅವ್ರಿಗೆ ಗೊತ್ತಿರ್ತೈತಿ. ಯಾವ ಒಬ್ಬ ಗುರುವಿನ ಕಳ್ಕೊಂಡಿರ್ತಾನ ಆ ದುಃಖ ಶಿಷ್ಯನಿಗೆ ಗೊತ್ತಾಕಿರ್ತೈತಿ. ಭಾಳ ಹೇಳುದಿಲ್ಲ. ಯಾರ್ಯಾರು ವಸ್ತು ಏನು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರ್ತೈತಿ, ಅದು ಅನ್ಯರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ದಯವಿಟ್ಟು ಸಾಯಂಕಾಲ ಒಂದು ವಿಷಯ ಇಡುನು. ಆ ವಿಷಯದ ಬಗ್ಗೆ ಅಪ್ಪ ಅವ್ರು ಏನು ಹೇಳ್ತಾರೆ ಆ ವಿಷಯದ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡೋನು. ಆದರೂ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು ತತ್ವ ಸ್ವರೂಪದಾಗ ಅಮೃತಾನಂದಪ್ಪರು ಅಲೆದಾಡ್ಕೊಂತ ಅವರು ಆನಂದ ಪಡೀಲಿ, ಅವ್ರ ಕೃಪಾ ನಮ್ಗೆ ಆಶೀರ್ವಾದ ಮತ್ತಿಷ್ಟ ಆಗಲಿ, ಅದನ್ನ ವಿಷಯ ನಾವು ನಡೆಸುವಂತ ಹೋಗೋನು ಅನ್ನುವಂಥ ಇವೆರಡು ಮಾತು ಸದ್ಗುರುನಾಥನ ಪಾದಕ್ಕೆ ಅರ್ಪಣ. ಜಯ ಮಂಗಲಂ ಜಯ ನಮ ಪಾರ್ವತೇ ಶಿವ ಹರ ಹರ. ಧ್ವನಿನೇ ಬರಲ್ದು, ಕುತ್ತಿಗೆ ಬಿದ್ದಂಗೆ ಅಲಾಗತ್ತೆ. ಮಲ್ಲಿಕಾರ್ಜುನ ಶಿವಯೋಗಿ ಮಹಾರಾಜ್ ಕಿ, ಸಿದ್ದೇಶ್ವರ ಮಹಾಸ್ವಾಮಿ ಮಹಾರಾಜ್ ಕಿ, ಮಹಾಸಿದ್ದೇಶ್ವರ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, सकल साधु संत महाराज की,
ಜಯ ಜಯ ನಮ ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ. ಸದ್ಗುರು ದೇವನನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ದೇಶ ವಿದೇಶಗಳಲ್ಲಿ ಜ್ಞಾನದ ಸುಧೆಯನ್ನೇ ಹರಿಸಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಇಲ್ಲಿ ತಮ್ಮೂರಿಗೆ ಅನೇಕ ಗ್ರಾಮಗಳಲ್ಲಿ ಜ್ಞಾನದ ಸುಧೆಯನ್ನೇ ಹರಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಅಮೃತಾನಂದ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹತ್ತಳ್ಳಿಯ ಗುರುಪಾದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಮಾಳಕೋಟಿಗೆಯಿಂದ ಬಂದಿರತಕ್ಕಂಥ ಪೂಜ್ಯರ ಅಡಿದಾವರಗಳಲ್ಲಿ ಕೂಡ ಭಕ್ತಿ ಭರತ ಮುನಿ ಮಹಾಸ್ವಾಮಿಗಳವರಲ್ಲಿ ಮತ್ತು ಬಸವಾನಂದ ಮಹಾಸ್ವಾಮಿಗಳವರಲ್ಲಿ ತಮ್ಮೆಲ್ಲರಲ್ಲಿ ಕೂಡ ಏನು ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ಈ ಸುಮಂಗಲಮಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಪಂಥವನ್ನು ಹೊಡೆದೋಡಿಸಿರುವ ಸಲುವಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರು ಒಂದು ಮಾತು ಹೇಳ್ತಾರೆ, ಯಾವಾಗ ದೇವರನ್ನು ನಾವು ಕಾಣಲಕ್ಕೆ ಬರ್ತದ, ಯಾವಾಗ ಗುರುವಿನ ಕೃಪಾ ನಮಗೆ ಆಗ್ತದ, ಯಾವ ಸಮಯದೊಳಗೆ ಗುರುವಿನ ಕಡೆ ಹೋದ್ರೆ ಗುರುವಿನ ಕೃಪಾ ನಮಗಾಗ್ತದ, ಯಾವ ಸಮಯದೊಳಗೆ ದೇವ್ರ ಕಡೆ ಹೋದರೆ ದೇವರ ದರ್ಶನ ನಮಗೆ ಆಗ್ತಕ್ಕಂಥ ಅವಕಾಶ ಸಿಗ್ತದ. ಅವರೊಂದು ಮಾತು ಹೇಳ್ತಾರೆ, ಅವ್ರ ಮಾತಿನೊಳಗೆ ಭಾಳ ಬೆಲೆ ಇತ್ತು. ಯಾಕಂತ ಕೇಳಿದ್ರೆ ಜೀವನದೊಳಗೆ ಹಂಗೆ ಅವರು ನಡೆದಿದ್ರು. ನಾವು ಮಾತಾಡ್ತೀವಿ, ನಮ್ಮ ಮಾತಿಗೆ ಬೆಲೆ ಇಲ್ಲ. ಯಾಕೆ? ನಾವು ಜೀವನದೊಳಗೆ ಹಂಗೆ ನಡೆದಿಲ್ಲ. ಅದಕ್ಕೆ ಅವ್ರ ಮಾತಿಗೆ ಯಾಕೆ ಬೆಲೆ ಬರ್ತಂತ ಕೇಳಿದ್ರೆ ಅವ್ರ ಜೀವನವನ್ನೇ ಆ ಮಾತಿನ ಹೆಂಗೆ ಆಡ್ತಿದ್ರು, ಹಂಗೆ ನಡೆದಿದ್ರು. ಅದಕ್ಕೆ ಅವ್ರೊಂದು ಮಾತು ಹೇಳ್ತಾರೆ, ಯಾವ ಸಮಯದೊಳಗೆ ಗುರುವಿನ ಸನ್ನಿಧಾನಕ್ಕೆ ಹೋದ್ರೆ ಗುರುವಿನ ಕೃಪಾ ಮಾಡ್ಕೊಳಕ್ಕೆ ಬರ್ತದ, ಯಾವ ಸಮಯದೊಳಗೆ ದೇವರ ಸಮೀಪ ನಾವು ಹೋದ್ರೆ ದೇವ್ರ ಕೃಪಾ ಆಗತಕ್ಕಂಥ ಅವಕಾಶ ಸಿಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ತು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅವ್ರು ಹೇಳ್ತಾರ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ನೀವು ಒಬ್ಬಕ್ಕೆ ಹೆಣ್ಮಗಳದಾಳ ನಿಮ್ಮ ಮನೆಯೊಳಗೆ, ಲಗ್ನ ಮಾಡಿ ಕೊಡ್ಬೇಕಾದ್ರೆ ಅದಕ್ಕೆ ಒಂದು ವಯಸ್ಸತ್ತಿರ್ತದ. ಹೆಂಗೆ ಆ ಹೆಣ್ಣು ಮಗಳನ್ನು ಒಂದು ಮನೆಗೆ ಕೊಟ್ಟು ಮದುವೆ ಮಾಡಿ ಕೊಡ್ಬೇಕಾದ್ರೆ ಸಹಿತ ಹೆಂಗೆ ಒಂದು ಯೋಗ್ಯ ಸಮಯದೊಳಗೆ ಮದುವೆ ಮಾಡಿ ಕೊಡ್ತೀರಿಲ್ಲ. ಈಗ ಒಂದು 22-23 ವಯಸ್ಸಿನೊಳಗೆ ಮದುವೆ ಮಾಡಿ ಕೊಡ್ಬೇಕಾಗ್ತದ. 50-60 ವಯಸ್ಸಿಗೆ ಏನ್ರಿ ಮದುವೆ ಮಾಡಿ ಕೊಡ್ತೀರೇನು? ಆಗೋದಿಲ್ಲ. ನಮ್ಮದು ಹೆಂಗಾಗ್ಯದ, ಬಹಳ ಮಂದಿ ಡಾಕ್ಟರ್ ಅಮೃತಾನಂದ ಮಹಾಸ್ವಾಮಿಗಳು ಬಂಡ್ರಕೋಟಿಗೆ ಬಂದಾರಂದ್ರೆ ಪ್ರವಚನಕ್ಕೆ ಬರ್ರಿ ಅಂದ್ರೆ ಭಾಳ ಮಂದಿ ನಿಂತಿರ್ತಾರೆ. ಈಗೇನು ಮಾಡೋದು, ಅದು ಮುಂದೆ ವಯಸ್ಸಾದಿಂದ ನೋಡೋದತ್ತು. ಸಣ್ಣ ವಯಸ್ಸದವ್ರ ಮಕ್ಕಳನ್ನ ಭಾಳ ಬರೋದಿಲ್ಲ ಇಲ್ಲಿ. ಆದ್ರೆ ಅವ್ರದ್ದು ಅವಶ್ಯ ಅದ. ಈಗ ಬಾಯಾಗ ಹಲ್ಲು ಬಿದ್ದಾವ, ಗುರುಗಳು ಉಪದೇಶ ಕೊಟ್ಟರು, ದೇವ್ರ ನಾಮಸ್ಮರಣೆ ಮಾಡಂದ್ರೆ ಶಬ್ದ ಸ್ವಚ್ಛ ಬರ್ತಾವನ್ರಿ? ಶಬ್ದ ಸ್ವಚ್ಛ ಬರೋದಿಲ್ಲ. ಹಂಗೆ ಪ್ರತಿಯೊಂದಕ್ಕೆ ಸಹಿತ ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ತು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇವತ್ತು ನಿಮಗೆ ಉದಾಹರಣೆ ಕೊಡಬೇಕಾಗಿತ್ತಂದ್ರೆ, ನೀವು ಪ್ರತ್ಯಕ್ಷ ಉದಾಹರಣೆ ಕೊಡಬೇಕಾಗಿತ್ತಂದ್ರೆ, ಡಾಕ್ಟರ್ ಅಮೃತಾನಂದ ಮಹಾಸ್ವಾಮಿಗಳವರು ಏನದಾರಲ್ಲ, ಅವರು ಆಶ್ರಮಕ್ಕೆ ಅಲ್ಲಿ ಬಂದಾಗ ಆ ಸಮಯದೊಳಗೆ ನಾವು ಇದ್ದೆವು. ಭಾಳ ಸಣ್ಣ ವಯಸ್ಸದೊಳಗೆ ಅವರು ಬಂದರು. ಅವರಲ್ಲಿ ಇಂಥ ಅಪಾರವಾಗಿರ್ತಕ್ಕಂಥ ಜ್ಞಾನ, ಏನು ದೊಡ್ಡಪ್ಪಗಳು ಏನು ನಡೆದಾರಲ್ಲ, ಅವ್ರು ಏನು ನಡೆದಾರ, ಅವ್ರು ಏನು ನುಡ್ದಾರ, ಅದೆಲ್ಲ ಇವರಲ್ಲಿ ಅದು ಮೂಡಬೇಕಾಗಿತ್ತಂದ್ರೆ ಅವರು 16-15ನೇ ವಯಸ್ಸಿನೊಳಗೆ ಬಂದಾರ ಆಶ್ರಮಕ್ಕೆ. ಏನು ಹೇಳ್ತಾರೆ ಬಸವಣ್ಣವ್ರು, ಹಂಗೆ ಅದಕ್ಕೆ ಅವರಲ್ಲಿ ಇಂಥ ಅಪಾರವಾಗಿರ್ತಕ್ಕಂಥ ಜ್ಞಾನ.
ಇಂಥ ತಿಳುವಳಿಕೆ, ಇಂಥ ಪ್ರಜ್ಞೆ. ಅದಕ್ಕೆ ಬಸವಣ್ಣವ್ರು ಹೇಳ್ದಂಗೆ ಹೆಂಗೆ ಒಂದು ಯೋಗ್ಯ ಸಮಯ ಇರ್ತದ. ಒಂದು ದೇವರನ್ನು ಕಾಣಬೇಕಾದ್ರೆ ಸಹಿತ ಎಷ್ಟೋ ಮಂದಿ ಸಂತರಾಗಿ ಹೋದರು. ಅವರು ಎಲ್ಲ ಸಹಿತ ಪೂರ್ಣ ತಮ್ಮ ಜೀವನನೇ ಸಣ್ಣ ವಯಸ್ಸೊಳಗೆ ಅದರಿಗೆ ತೆವ್ದು. ಈಗ ನೋಡ್ರಿ, ಮಟ್ಟಿ ಬಾರಿ ಇರ್ತದ. ಮಟ್ಟಿ ಬಾರಿ ಮೇಲೆ ಮಟ್ಟಿ ಹಿಂಗೆ ಜಗಬೇಕಾದ್ರೆ ಆಗಿನ ಕಾಲದಾಗ ಕೆಲವು ಮಂದಿಗೆ ಮಟ್ಟಿ ಅನ್ನೋದು ಗೊತ್ತಿಲ್ಲ. ನಾವು ಸ್ವಲ್ಪ ನೋಡೀವಿ. ಆ ಕಲ್ಲು ಇರ್ತದ, ಹಿಂಗೆ ಒಂದು ದೊಡ್ಡ ಕಲ್ಲು ಹಾಕಿರ್ತಾರೆ. ಆ ಕಲ್ಲಿನ ಮೇಲೆ ಮಟ್ಟಿದೊಂದು ಹಗ್ಗ ಎಳಿತಿರ್ತದ. ಕ್ರಮೇಣ ಎಳೆದು ಅದ್ರ ಮೇಲೆ ಗೀರು ಮೂಡ್ತದ. ಹಗ್ಗ ಮೃದುವ, ಕಲ್ಲ ಕಠಿಣ. ಹಗ್ಗ ಮೃದು ಇರ್ತದ, ಕಲ್ಲು ಕಠಿಣ ಇರ್ತದ. ಹಂಗೆ ನಾವು ಯಾವ ಸಮಯದೊಳಗೆ ಗುರುವಿನ ಕಡೆ ಬಂದ್ರೆ ಅವ್ರದ್ದು ಹೇಳಿರ್ತಕ್ಕಂಥ ಉಪದೇಶ ಹೆಂಗಂತ ಕೇಳಿದ್ರೆ ನಮ್ಮ ಮನಸ್ಸು ಎಟ್ಟೇ ಕಲ್ಲಿರಲಿ, ಅವ್ರ ಉಪದೇಶ ಪರಗಳ ಮಾತುಗಳು ಏನೇನು ಮಾಡ್ತಾವಂದ್ರೆ ಮೇಲಿಂದ ಮೇಲೆ ನಮ್ಮ ಒಳಗೆ ಬಿದ್ದು ಅಂದ್ರೆ ನಮ್ಮ ಮನಸ್ಸು ಕಲ್ಲು ಅನ್ನೋದು ಮೃದು ಆಗ್ತದ. ಕಲ್ಲಿನ ಮೇಲೆ ಅಕ್ಷರ ಮೂಡ್ತದ. ಯಾಕೆ ನಾವು ದೊಡ್ಡಪ್ಪವರು ಸಹಿತ ಈ ಮುಂಜಾನೆ ಸಮಯದೊಳಗೆ ಪ್ರವಚನ ಯಾಕೆ ಇಟ್ಕೊಂಡ್ರ ಅಂತ ಕೇಳಿದ್ರೆ, ಈಗ ನಾವೆಲ್ಲ ರಾತ್ರಿ ಮಲ್ಕೊಂಡಿರ್ತೀವಿ, ಸ್ವಚ್ಛ ಎಲ್ಲ ಮರೆತು ಮಲ್ಕೊಂಡಿರ್ತೀವಿ. ಹೊತ್ತು ತೊಗೊಂಡದ್ರಾಗ ನಮ್ಮ ಪಾಠ ಎಲ್ಲ ಸ್ವಚ್ಛ ಆಗಿರ್ತದ, ಗೊತ್ತಾಗ್ತದಲ್ಲ. ಚೆಂತಕ ಏನಾರ ಅದು ಇದು ವ್ಯಾಪಾರ ಮಾಡಿ ಹೊಲಕ್ಕೆ ಹೋಗಿ ಮನೆಗೆ ಬಂದು ಏನೇನೋ ಇದೆಲ್ಲ ತಲೆಯಾಗ ಮೊದಲು ಸಂಜೆ ಮಾಡಿ ಇರ್ತದ. ಅದೆಲ್ಲ ಮಲ್ಕೊಂಡ ಮೇಲೆ ಮರ್ತಿರ್ತೀವಿ. ಈಗ ಮಕ್ಕಳಿಗೆ ಸಾಲಿಗೆ ಕಲಿಸ್ತೀವಿ, ಅದು ಸ್ವಚ್ಛ ಪಾಠ ಇತ್ತಂದ್ರೆ ಅಕ್ಷರ ಚಂದ ಮೂಡ್ತಾವ, ಗೊತ್ತಾಗ್ತದಲ್ಲ. ಸ್ವಚ್ಛ ಪಾಠ ಇತ್ತಂದ್ರೆ ಅಕ್ಷರ ಚಂದ ಮೂಡ್ತಾವ, ಅದ್ರ ಜ್ಞಾನ ಮಕ್ಕಳಿಗೆ ಆತದ. ಹಂಗೆ ನಮ್ಮ ಮನಸ್ಸು ಅಂತಕ್ಕಂಥ ಒಂದು ಪಾಠ ಇದ್ದಂಗೆ, ಒಂದು ಪಾಠ ಇದ್ದಂಗೆ. ಈ ಪಾಠಿ ಮೇಲೆ ಮಹಾತ್ಮರು ಉಪದೇಶಪರ ಮಾತುಗಳನ್ನು ಮೂಡಬೇಕಾಗಿತ್ತಂದ್ರೆ ಅದಕ್ಕೆ ಈ ಸಮಯದೊಳಗನೇ ಮೂಡ್ತದ. ಅದಕ್ಕಾಗಿ ಅಪ್ಪವರು ತಾವೆಷ್ಟೇ ಕಷ್ಟಪಟ್ಟು ನಸಿಕಿನ ಸಮಯದೊಳಗನೆ ಯಾಕೆ ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟರು ಅಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಇರ್ತದ. ಸ್ವಲ್ಪ ನಮ್ಮ ಮನಸ್ಸಿನೊಳಗೆ ಅದು ಇಳಿತದ. 100 ಮಾತು ಹೇಳ್ಯಾರಂದ್ರೆ, ಒಂದು 100 ಒಳ್ಳೆಯ ಮಾತು ಹೇಳ್ಯಾರಂದ್ರೆ 5-6 ಮಾತುಗಳೇನೆ ನಮ್ಮೊಳಗೆ ಉಳಿದು ಅಂದ್ರೆ ನಮ್ಮ ಜೀವನಕ್ಕೆ ದಾರಿದೀಪ ಆಗ್ತದ. ಮಹಾತ್ಮರ ಮಾತುಗಳನ್ನು ನಾವು ಯಾಕೆ ಕೇಳಬೇಕು? ಅವರು ನಡೆದಿರ್ತಕ್ಕಂಥ ಹಾದಿ ಸ್ವಲ್ಪ ನಾವು ಹೆಜ್ಜೆ ಇಡಬೇಕಲ್ಲ. ಅವರು ನಡೆದು ಹೋಗ್ಯಾರ ಹಾದ್ಯಾಗ, ಸುಮ್ಮನೆ ಆ ಹಾದಿಯೊಳಗೆ ಹೆಜ್ಜೆರೇ ಇಡುನು. ಈ ಜನ್ಮಂತ ಏನು ಬಂದದಲ್ಲ, ಈ ಜನ್ಮದಾಗ ಸ್ವಲ್ಪ ನಾವು ಹೆಜ್ಜೆ ಇಟ್ಟೇವಂದ್ರೆ ಮುಂದಿನ ಜನ್ಮದಾರು ಹೋಗಿ ಮುಟ್ತೀವಿ ಆ ಹಾದಿಗೆ. ನಾವು ಈ ಹಾದಿಯೊಳಗೆ ಇರಲಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಮುಟ್ಟುವುದು ಯಾವಾಗ? ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮೊಪ್ಪಿಂದೊಪ್ಪ ಒಡೆಯದ ಮುನ್ನ, ಮೃತ್ತು ಮುಟ್ಟದ ಮುನ್ನ. ಕೊನೆಗೊಂದು ಮಾತು ಹೇಳಿದ್ರು, ಮೃತ್ತು ಮುಟ್ಟದ ಮುನ್ನ. ಮೃತ್ತು ಅಂದ್ರೆ ಸಾವು ಬರೋಕ್ಕಿಂತ ಮೊದಲ. ಅದಕ್ಕೆ ಹೇಳ್ತಾರ, ಒಬ್ಬರು ಶ್ರೀಮಂತ, ಅವ ಕೊನೆ ಕ್ಷಣದೊಳಗಿದ್ದ. ಈ ಕಡೆ ಎಳೆನಿಂಬರಿ ಹಾದಿಗೆ ಹೊಲ ಇತ್ತು, ಹಿಂಗೆ ಸುತ್ತು ಕಡೆ ಅವ್ರದ್ದು ಹೊಲ ಇತ್ತು. ವಯಸ್ಸಾಗಿತ್ತು, ಹಾಸಿಗೆ ಮೇಲೆ ಮಲ್ಕೊಂಡಿದ್ದ. ಅವಾಗ ಬೀಗರು ಬಿದ್ದರು ಇದ್ದವರು ಇರ್ತಾರಲ್ರಿ, ಯಾವಾಗ ಮಾತು ಕೊಟ್ಟಾಗಿರ್ತಾವ ಅವಾಗ ಮಾತಾಡ್ಸ್ಲಕ್ಕೆ ಬರ್ತಾರೆ. ಇದ್ದಾಗ ಒಬ್ಬರು ಮಾತಾಡ್ಸೋದಿಲ್ಲ, ಮಾತು ಚಲೋ ಇದ್ದಾಗ ಯಾರೂ ಮಾತಾಡ್ಸೋದಿಲ್ಲ. ನೋಡ್ರಿ ನೀವು, ಎಲ್ಲ ಮಾತು ಕಟ್ಟಾಗಿರ್ತಲ್ಲ ಅವಾಗ ಮಾತಾಡ್ಸ್ಲಕ್ಕೆ ಬರ್ತಿರ್ತಾರೆ. ಹೀಗೆಲ್ಲ ಇದ್ದವರು ಬಿದ್ದವರು ಬೀಗರು ಬಿದ್ದರು ಬಂದು ಹೊಂಟಿದ್ರು. ಕೊನೆಗೆ ಸ್ಟೇಜ್ ಇತ್ತು, ಹಾಸಿಗೆ ಮೇಲೆ ಮಲ್ಕೊಂಡಿದ್ದ. ಅವಾಗ ಹಿಂಗೆ ಎಳಿನಿಂಬರಿಗೆ ಏನಾದಲ್ಲ, ಈ ಕಡೆದ ಒಂದು ಹೊಲ ಇತ್ತು. ಅವಾಗ ಅವನು ಬರ್ತಿದ್ದ, ಮಗನಿಗೆ ಅಂತಿದ್ದ, ಆ ಹೊಲ ಹರಗದೇನೋ ಅಂತ ಹಿಂಗೆ ಅಂತಿದ್ದ ಅನ್ನೋದ್ರಾಗ ಪ್ರಾಣ ಹೋಯ್ತು. ಮತ್ತು ಹಿಂಗೆ ಅಂದ್ಕೊಂಡು ನಾವು ಹೋಗಾಗೆ ಅಂದಿರಿ, ಹಿಂಗೆ ಮತ್ತು ನಾವು ಹೋಗಾಗೆ ಮಾಡಿದ್ರೆ ನಡೀತದೆ ಅಂದಿರಿ. ಮತ್ತು ಇಲ್ಲ, ಅವ್ರು ಉದಾಹರಣೆ ಕೊಟ್ಟರೆ ಕೊನೆಗೆ ಅವಾಗರೇ. ಅದಕ್ಕೆ ಹರ ಅಂತಕ್ಕಂಥ ಶಬ್ದ ಏನು ಬರ್ತಲ್ಲ, ಬರೀ ಹರ. ಅವಾಗ ಇವಾಗ ಯಮದೂತರು ಬಂದರು, ಶಿವದೂತರು ಬಂದ್ರತ್ತಲ್ಲಿ. ಅವರು ಶಿವದೂತರು ಬಂದರು, ಅವ್ರು ಒಯ್ಲಾಕ್ಕೆ ಬಂದರು. ಯಮದೂತರು ಬಂದು ಅವರು ಒಯ್ಲಾಕ್ಕೆ ಬಂದಿದ್ದರು. ಅವಾಗ ಇವರಿಬ್ಬರು ಕಚ್ಚಾಡ್ಲಕತ್ರು. ನಮ್ಮ ಪೇಷಂಟ್ ಅದ, ನಮ್ಮ ಗಿರಾಕಿ ಅದ, ನಾವು ಐತಿವತ್ತ ಯಮದೂತರು. ಯಾಕೆ ಜೀವನ ತುಂಬ ಇವ ಪಾಪನೇ ಮಾಡ್ಯಾನ, ಒಂದು ಪುಣ್ಯದ ಕೆಲಸ ಇಲ್ಲ. 10ಕ್ಕೆ 90 ರೂಪಾಯಿ ಬಡ್ಡಿ 100ಕ್ಕೆ 50 ರೂಪಾಯಿ ಬಡ್ಡಿ ತೊಗೊಳಣ.
ಇಟ್ಟೆಲ್ಲ ಸುತ್ತಮುತ್ತ ಹೊಲ ಗಳಿಸ್ಬೇಕಾದ್ರೆ ಇವ್ನು ಸುಮ್ಮ ಕಳಿಸಿಲ್ಲ. ಎಷ್ಟೋ ಮಂದಿ ಬಡವ್ರು ರಕ್ತ ಹೀರಿ ಗಳಿಸ್ಯಾನ. ಅದಕ್ಕಾಗಿ ಇವನು ನಾವು ಐತೈತಿ ಯಮದೂತರು ಇಲ್ಲ, ಅವ ಏನೇ ಜೀವನ ತುಂಬ ಮಾಡನ್ಯಾಕ ಕೊನೆ ಒಳಗೆ ಹರನ ನೆನೆಸ್ಯಾನ, ಕೊನೆ ಒಳಗೆ ಆ ಪರಮಾತ್ಮನನ್ನು ಸ್ಮರಿಸ್ಯಾನ. ಅದಕ್ಕಾಗಿ ನಾವು ಐತೇವೆ ತಿಳ್ಕೊಂಡು ಶಿವದೂತರು. ಅದಕ್ಕೆ ಅಲ್ಲಿಂದ ಅವ್ರು ಮಾಲಕರು ಬಂದ್ರೆ, ಈ ಕಡೆ ಯಮ ಬಂದ, ಈ ಕಡೆ ಶಿವ ಬಂದ. ಅವಾಗ ಇಬ್ಬರು ನಿರ್ಣಯ ಮಾಡಿದ್ರು. ಅವಾಗ ಶಿವ ಹೇಳಿದ, ನೋಡು ಕೊನೆ ಕ್ಷಣದೊಳಗೆ ಅವ ಜೀವನ ತುಂಬ ಏನೇ ಮಾಡಲಿ ನನ್ನ ಸ್ಮರ್ಶನ ನಾವು ಒಯ್ದನತ್ತ. ಅದಕ್ಕೆ ಅವ್ರು ಹೇಳ್ತಾರೆ, ಪಿಂದಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮತ್ತು ನೀವೆಲ್ಲರೂ ಹಾಗೆ ಮಾಡಿರಿ, ಹಂಗೆ ಮಾಡಬೇಡ್ರಿ. ಹೆಂಗೆ ನಮ್ಮದು ಡಾಕ್ಟರ್ ಅಮೃತಾನಂದ ಸ್ವಾಮಿಗಳು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ರಾಜ್ಯ ಅಷ್ಟೇ ಅಲ್ಲ, ಅನೇಕ ರಾಜ್ಯದೊಳಗೆ ಹೆಂಗೆ ಅವ್ರ ಕೀರ್ತಿ ಬೆಳೀತದ, ಹಂಗೆ ಕೀರ್ತಿ ಬೆಳೆಯುವಂಥ ನಮ್ಮಲ್ಲಿ ಆ ಶಕ್ತಿ ಕೊಡಲಿ. ನಾವು ಆ ಸಮಯದೊಳಗೆ ಈ ಸ್ಥಾನಕ್ಕೆ ಬಂದ್ರೆ ನಾವು ಎಲ್ಲರೂ ಸಹಿತ ಅಂಥ ಬುದ್ಧಿ ಶಕ್ತಿಯನ್ನು ಪಡ್ಕೊಳಕ್ಕೆ ಬರ್ತಂತ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಸದಾ ಸ್ಮರಣೀಯರಾದ ಪರಮ ದಯಾನಿಧಿ ಪರಮ ಪಾವನ ಮೂರ್ತಿಗಳಾದ ಸದ್ಗುರುದೇವರ ಶ್ರೀಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಜ್ಞಾನಸಭೆಯ ನಿಧಿ ಎಂದೆನಿಸಿಕೊಂಡು ದೇಹದಿಂದ ದೂರಾದರೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ಪೂಜ್ಯನೀಯರಾದ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಸ್ಮರಣೆಯನ್ನು ಮಾಡಿಕೊಂಡು ಬಂಡರಗೌಟೆ ಗ್ರಾಮದೊಳಗ 15 ದಿನಗಳ ಪರ್ಯಂತರವಾಗಿ ಸಾಗಿಕೊಂಡು ಬರ್ತಾ ಇರುವಂಥ ಪ್ರವಚನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯಪಾದರ ಶ್ರೀಚರಣಗಳಿಗೆ ಭಕ್ತಿಯಿಂದ ನಮಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ಕಾಶಿ ರಾಮೇಶ್ವರ ಉಳಿವಿ ಗೋಕರ್ಣಕ್ಕೆ ಹೋದರೂ ಕೂಡ ಸಿಗುವ ಫಲ ಒಂದು. ನಾನು ಹೇಳುವ ಮಾತಲ್ಲ, ಇದು ಕಬೀರದಾಸರು ಹೇಳಿದರು. ತೀರ್ಥ ಕ್ಷೇತ್ರಕ್ಕೆ ಫಲ ಒಂದು, ಸಾಧು ಸಂಘಕ್ಕೆ 4. ಸಾಧುಗಳ ಸತ್ಪುರುಷರ ಸಂಘವನ್ನು ಮಾಡಿದಾಗ 4 ಫಲಗಳನ್ನು ಪಡೆಯಬಹುದು. ಆದರೆ ಸದ್ಗುರು ಸಂಘಕ್ಕೆ ಅನೇಕ ಫಲವು ಲೆಕ್ಕ ಇಲ್ಲದಷ್ಟು ಫಲಗಳನ್ನು ಪಡಿಬೇಕಾಗಿತ್ತು. ಅಂದರೆ ಅದು ಗುರುವಿನ ಸಂಘದಿಂದಲೇ ಸಾಧ್ಯ ಅನ್ನೋದನ್ನು ಜಗತ್ತಿನ ಅನೇಕ ಮಹಾತ್ಮರು ಹೇಳಿದ ಹಾಗೆ ಕಬೀರದಾಸರು ಹೇಳಿದ್ದಾರೆ. ಬಂಡರಗೌಟೆ ಗ್ರಾಮದ ಇತಿಹಾಸದೊಳಗೆ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಸುದಿನ ಇವತ್ತಂತ ನಾವೆಲ್ಲ ತಿಳಿದುಕೊಳ್ಳೋದು. ಕಿಸೆ ಇಲ್ಲದ ಸಂತರು, ಆಶಾ ರೈತರಾಗಿರ್ತಕ್ಕಂಥ ಪರಮ ಪೂಜ್ಯರು ಸಿದ್ದೇಶ್ವರ ಅಪ್ಪಾಜಿಯವರು, ಅವರ ಕರಕಮಲ ಸಂಜಾತರಾಗಿರ್ತಕ್ಕಂಥವರು ವೇದ ಉಪನಿಷತ್ತುಗಳನ್ನು ಧಾರಾಳವಾಗಿ ಅಸ್ಖಲಿತ ವಾಣಿಯಿಂದ ಜನಮಾನಸಕ್ಕೆ ಭಕ್ತಸ್ತೋಮಕ್ಕೆ ಮುಟ್ಟಿಸುವ ಕಾರ್ಯ ಮಾಡ್ತಾ ಇರುವಂಥವರು ಪರಮ ಪೂಜ್ಯರಾಗಿರುವಂಥ ಅಮೃತಾನಂದ ಮಹಾಸ್ವಾಮಿಗಳು. ನಮಗೆಲ್ಲ ಗೊತ್ತದ, ಜಗತ್ತಿನೊಳಗ ಎಲ್ಲ ಕಡೆಯೂ ಕೂಡ ಪ್ರವಚನ ನಡೀತಾ ಇದೆ. ಆದರೆ ಬೆಳಗಿನ ಸಮಯದೊಳಗೆ 6 ಗಂಟೆ ಅಂದರೆ, 5:30 ಗಂಟೆ ಅಂದರೆ, 6:30 ಗಂಟೆ ಅಂದರೆ, ಇಷ್ಟು ಬೇಗ ಮೈ ಕೊರೆಯುವಂಥ ಚಳಿಯೊಳಗ ಪ್ರವಚನ ನಡೀತಾ ಇರೋದು ಅದು ಯಾರ್ದು ಅಂತ ಕೇಳಿದ್ರೆ ಪರಮ ಪೂಜ್ಯರಾಗಿರುವಂಥ ಸಿದ್ದೇಶ್ವರ ಅಪ್ಪಾಜಿಯವರದು, ನಂತರದೊಳಗೆ ಅಮೃತಾನಂದ ಅಪ್ಪಾಜಿಯವ್ರದ್ದು. ಉಳಿದವ್ರು ನಾವು ಯಾರಾದರೂ ಹೇಳ್ತೀವಿ ಅಂತ ಹಿಂಗೆ ಅಂದ ಅಕ್ಷರ ಬಹುಶಃ ಹೇಳ್ತಿರ್ಬೇಕು, ಬಿಡು ನೋಡಾಮಿ ಇಷ್ಟು ಜಲ್ದಿ ಯಾಕೆ ಹೋಗಾಮಿ ಅಂತ ಹಿಂಗೆ ಮನಸ್ಸಿನೊಳಗೆ ಬರ್ಬೋದು. ಆದರೆ ಆ ಒಂದು ಪರಂಪರೆಯನ್ನು ಹುಟ್ಟು ಹಾಕಿ ಇವತ್ತ ನಾನಾ ಹೇಳುವಾಗ 5 ಗಂಟೆಗೆ ಎದ್ದೀನಿ. ಆದರೆ ಆ ಚಳಿ ನೋಡಿ ಇಷ್ಟು ಜಲ್ದಿ ಯಾಕೆ ಹೋಗ್ಬೇಕಂತ ನನಗೆ ಅನಿಸದ. ನಿಮಗೆ ಯಾಕೆ ಅನಿಸಿರಬಾರ್ದ್ರಿ? ಆದ್ರಿಗಿಂತ ಮೈ ಕೊರೆಯುವಂಥ ಚಳಿಯೊಳಗೆ 6:30 ಗಂಟೆ ಸಮಯ ಅಂದರೆ ಸಮಯವನ್ನ ಬಲವಾಗಿ ನಂಬಿಕೊಂಡು ಸಮಯವನ್ನ ಮೀರಿ ನಡೆಯದಿರ್ತಕ್ಕಂಥ ಒಂದು ಸಂಪ್ರದಾಯ ಅಂತ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥವ್ರು. ಆದರೆ ನಾಳೆ ದಿನ ನೀವು ಎಷ್ಟು ಜನ ಬರ್ತೀರೋ ಎಷ್ಟು ಜನ ಬಿಡ್ತೀರೋ ಗೊತ್ತಿಲ್ಲ. ಆದರೆ 4 ಮಂದಿ ಬಂದರೂ ಕೂಡ ಸರಿ, ಅದು
4,000 ಜನ ಬಂದರೂ ಸರಿ, ಆದರೆ 6.5 ಗಂಟೆ ಸಮಯವನ್ನು ತಪ್ಪದೇ ಇರತಕ್ಕಂಥ ಒಂದು ಪರಂಪರೆಯನ್ನು ಹುಟ್ಟುಹಾಕಿರ್ತಕ್ಕಂಥವರು ಸಿದ್ದೇಶ್ವರ ಅಪ್ಪಾಜಿಯವರು, ಅಮೃತಾನಂದ ಅಪ್ಪಾಜಿಯವರು. ಪುಣ್ಯಾತ್ಮರೇ, ಆ ಕಾರಣಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಇನ್ನೊಂದು 60 ವರ್ಷ ಆದ ಬಳಿಕ ನಾನು ಬರ್ತೀನಿ ಇಲ್ಲಿಗೆ ಪ್ರವಚನ ಮಾಡೋದಕ್ಕೆ. ಯಾವಾಗ ಹೇಳಕತ್ತೀನಿ? 60 ವರ್ಷ ಆದ ಬಳಿಕ. ಇಲ್ಲ, ನಾವೆಲ್ಲರೂ ಕಾಲದ ಮಿತಿಯೊಳಗೆ, ಕಾಲದ ಪರಿಮಿತಿಯೊಳಗೆ ಕೆಲವು ದಿನ ಇದ್ದು ಹೋಗಾಕಂತ ಬಂದಿರುವಂಥವರು. ಈ ಜನ್ಮದ ಸಫಲತೆಯ ಲಾಭ ಆಗಬೇಕಾಗಿತ್ತಂದ್ರೆ ಯಾರ ಫಲವನ್ನು ಬಯಸಬೇಕಂತ ಕೇಳಿದ್ರೆ ಸದ್ಗುರುವಿನ ಸಂಘ ಬಯಸಿದಾಗ ಈ ಜನ್ಮದ ಶ್ರೇಷ್ಠತೆಯ ಲಾಭ ಉಂಟಾಗ್ತದೆ. ಅಂತ ಪರಮ ಪೂಜ್ಯರು 15 ದಿನಗಳವರೆಗೆ ಜ್ಞಾನೋಪದೇಶವನ್ನು ಮಾಡೋದಕ್ಕಾಗಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಇದರ ಉಪಯೋಗವನ್ನು ಪಡೆದುಕೊಳ್ಳುವಂಥದ್ದು ತಮ್ಮೆಲ್ಲರದ್ದು ಆಗಬೇಕು. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಾ ಇದ್ದಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ. ಸೈಲಾಕಂತ ಬಂದಿರತಕ್ಕಂಥವರೆಲ್ಲ ಪ್ರಪಂಚವನ್ನು ನೆಚ್ಚಿಕೊಂಡು ಬದುಕಾಕಂತನೂ ಕೂಡ ಬಂದಿರುವಂಥವರೆಲ್ಲ ನಮ್ಮ ಪ್ರಪಂಚ ಸುಗಮವಾಗಿ ಭಕ್ತಿಯ ಮಾರ್ಗದೊಳಗೆ, ಜ್ಞಾನದ ಮಾರ್ಗದೊಳಗೆ, ಕರ್ಮ ಸಿದ್ಧಾಂತದ ಮಾರ್ಗದೊಳಗೆ ಸುಗಮವಾಗಿ ಸಾಗಬೇಕಾಗಿತ್ತಂದ್ರೆ ಪರಮ ದಯಾನಿಧಿಯಾಗಿರ್ತಕ್ಕಂಥ ಗುರುವರ್ನ ಆಶೀರ್ವಾದ, ಅವರ ಒಂದು ಪ್ರೇರಣೆ, ಕರುಣೆ ನಮ್ಮ ಮೇಲೆ ಇರಬೇಕಾಗ್ತದ. ಆ ಕಾರಣಕ್ಕಾಗಿ 15 ದಿನಗಳ ಪರ್ಯಂತರವಾಗಿ ನಾವು ಗುರು ಕರುಣೆಯನ್ನು ಅನುಭವಿಸಕ್ಕಂತ ಬಂದಿರುವಂಥವ್ರು. ಪುಣ್ಯಾತ್ಮರೇ, ನಾ ಏನು ಬಹಳ ಹೊತ್ತು ಮಾತಾಡಂಗಿಲ್ಲ. ನಾ ಇಬ್ಬರು ಪೂಜ್ಯರು ಮಾತನಾಡುವಂಥವ್ರಾಗಿದ್ದಾರ. ಅದಕ್ಕಿಂತ ಮುಂಚಿತವಾಗಿ ನಾ ಹೇಳುವಾಗ ಅಂದ್ರವ್ರು ಏನಂದ್ರು ಅಂತ ಕೇಳಿದ್ರೆ, ನೀ ಬಳತಕ ಮಾತಾಡಿದ್ರೆ ಅಂಗಿ ಹಿಡಿದು ಜಗ್ತೇವೆ ಅಂದ್ರವ್ರು. ಅದು ಹೇಳಿನೇ ನನಗೆ ಮಾತಾಡ್ಸಕ್ಕೆ ಹಚ್ಚಾರ ಅವ್ರು. ನಾವು ಅವ್ರು ಅಂಗಿ ಹಿಡಿದು ಜಗ್ಗಿದ್ರು ಒಂದೊಂದ್ಸಲ ಹಿಂಗಾಗಿರ್ತದಲ್ಲ, ಎಲ್ಲೋ ಪ್ರವಚನಕ್ಕೆ ಹೋಗುವಾಗ ನಿಂತು ಮಾತನಾಡ್ತಾ ಇರುವಾಗ ಹಿಂದಿನವ್ರು ಅಂಗಿ ಹಿಡಿದು ಜಗ್ಗದಾಗ ಅಂಗಿ ಕಳೆದು ಕೊಟ್ಟರೆ ಪ್ರವಚನ ಮಾಡಿದವರು ನಾವು. ಇರ್ಲಿ, 2 ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನು ಅಂತ ಕೇಳಿದ್ರೆ, 6.5 ಗಂಟೆ ಸಮಯವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡ್ರಿ. 6.5 ಗಂಟೆಗೆ ಬರಕ್ಕೆ ಹೋಗಬೇಡ್ರಿ. ಬರೋದು ಎಷ್ಟು ಗಂಟೆಗೆ ಬರೋದು ಅಂತ ಕೇಳಿದ್ರೆ 6 ಗಂಟೆ 15 ನಿಮಿಷಕ್ಕೆ ಬರೋದು. ಒಂದು 10 ನಿಮಿಷಗಳವರೆಗೆ ನಾವೆಲ್ಲರೂ ಕೂಡ್ಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಆದ ಬಳಿಕ ಪರಮ ಪೂಜ್ಯರ ಅಮೃತ ವಚನವನ್ನ ಕೇಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಪ್ರಪಂಚವನ್ನ ಮಾಡಿ ಯಾರೂ ಮುಗಿಸ್ಲಕ್ಕಾಗಿಲ್ಲ. ನಮ್ಮ ಅಪ್ಪ ಮಾಡ್ಯಾನ, ಅಪ್ಪನ ಅಪ್ಪ ಮಾಡ್ಯಾನ, ಮುತ್ಯ ಮಾಡ್ಯಾನ, ಮುತ್ಯನ ಅಪ್ಪ ಮಾಡ್ಯಾನ. ಯಾರೇ ಮುಗಿಸ್ಯಾರಂದ್ರೆ ಯಾರಿಗೂ ಕೂಡ ಮುಗಿಸ್ಲಿಕ್ಕಾಗಿಲ್ಲ. ಯಾವುದು ಮುಗಿಸ್ಲಕ್ಕಾಗಂಗಿಲ್ಲ. ಅದಕ್ಕೆ ಪ್ರಪಂಚ ಅಂತ ಕರೆದಿದಾರ. ಯಾವುದನ್ನು ಮುಗಿಸಕ್ಕಾಗ್ತಂತ ಕೇಳಿದ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನುವಂಥ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು, ಗುರು ಉಪದೇಶವನ್ನು ಪಡೆದುಕೊಂಡು ಪಾರಮಾರ್ಥ ಸಾಧನೆಗಳಿಗೆ ಹೆಜ್ಜೆಯನ್ನು ಹಾಕಿದೀವಿ ಅಂದ್ರೆ ಈ ಬದುಕನ್ನು ಮುಕ್ತಾಯಗೊಳಿಸೋದಕ್ಕಾಗ್ತದ. ಅದಕ್ಕೆ ಮೋಕ್ಷ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಅಂಥ ಮೋಕ್ಷ ಮಾರ್ಗವನ್ನು ನಮ್ಮೆಲ್ಲರಿಗೂ ಕೂಡ ಪರಮ ಪೂಜ್ಯರು ತಿಳಿಸುವಂಥವರಾಗ್ತಾ ಇದ್ದಾರೆ. ನಮಗೆಲ್ಲ ಗೊತ್ತದು. ನಾವು ಎಷ್ಟು ವಿಚಿತ್ರ ಇದೀವಿ ಅಂತ ಕೇಳಿದ್ರೆ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ, ಉತ್ತರ ಕೊಡ್ಬೇಕು. ನೀವು ಬೆಳಗಿನ ಸಮಯದೊಳಗೆ ಚಹಾ ಕುಡಿತೀರಿ ಎಲ್ಲರೂ ಚಹಾ ಕುಡಿತೀರಿ. ಚಾದಾಗ ಒಂದು ನೊಣ ಬಿತ್ತು ಅಂದ್ರೆ ಏನ್ ಮಾಡ್ತೀರಿ? ಚಾನೇ ಚೆಲ್ತೀರಿ. ಚಾದೊಳಗೆ ಒಂದು ನೊಣ ಬಿತ್ತಂದ್ರೆ ಏನ್ ಮಾಡ್ತೀರಿ? ಚಾನೇ ಚೆಲ್ತೀರಿ. ಚಾ ಚೆಲ್ತಿರೋ ಇಲ್ಲೋ? ಚಾ ಕುಡಿತೀರಿ? ನೊಣ ಬಿದ್ದು ಚಾ ಕುಡಿಯಂಗಿಲ್ಲ. ಇನ್ನೊಂದು ಪ್ರಶ್ನೆ ಮಾಡ್ತೀನಿ ನಾನು, ಅದ ನೊಣ ತುಪ್ಪನಾಗ ಬಿದ್ದಿತ್ತಂದ್ರೆ ತುಪ್ಪ ಚೆಲ್ಲಿರೇನು? ಯಾರ ಮನೆಗಾರ ಚೆಲ್ಲರೇನು? ಇಲ್ಲ. ಚಾ ಚೆಲ್ತೀರಿ, ಆದ್ರೆ ತುಪ್ಪ ಚೆಲ್ಲಂಗಿಲ್ಲ. ತುಪ್ಪ ಚಾ ಅನ್ನೋದು ಇವೆರಡರ ವಿಷಯದೊಳಗೆ ನಾವು ತಿಳ್ಕೊಳ್ಳೋದು ಅಂದ್ರೆ, ಪ್ರಪಂಚ ಅನ್ನುವಂಥ ಚಾ ಅನ್ನ ಬಿಡಬೇಕಾಗ್ತದ, ಚೆಲ್ಲಬೇಕಾಗ್ತದ. ಅಮೃತ ಸಮಾನವಾಗಿರುವಂತ ಪರಮ ಪೂಜ್ಯರ ಮಾತುಗಳು ಹೆಂಗಿರ್ತಾವ ಅಂತ ಕೇಳಿದ್ರೆ ತುಪ್ಪಿನ ಸಮಾನ ಆಗಿರ್ತಾವ. ಆ ತುಪ್ಪಿನ ಸಮಾನವಾಗಿರುವಂತ ವಿಚಾರಗಳನ್ನ ಬದುಕಿನೊಳಗೆ ಅಳವಡಿಸಿಕೊಂಡಾಗ ಏನಾದರೂ ವಿಷಯ ವಾಸನೆ ಇರ್ತಕ್ಕಂಥ ನೊಣ ಬಿದ್ದಿತ್ತು ಅಂದ್ರೆ ಆ ಪ್ರಸಂಗದೊಳಗೆ ಕೇವಲ ನೊಣವನ್ನಷ್ಟೇ ಚೆಲ್ತಾ ಇದೀವಲ್ಲ. ಆ ರೀತಿಯೊಳಗ ನಮ್ಮ ಬದುಕು ಶ್ರೇಷ್ಠತೆ ಕಡೆಗೆ ಸಾಗಬೇಕಾಗಿತ್ತಂದ್ರೆ ಸದ್ಗುರುವಿನ ಸಂಘವನ್ನು ಮಾಡಬೇಕು. ಆನಂತರದೊಳಗೆ ಅವರ ಉಪದೇಶವನ್ನು ಬದುಕಿನೊಳಗೆ ಅಳವಡಿಸಿಕೊಳ್ಬೇಕು. ಯಾಕೋ ಭಾಳ ಚಪ್ಪಾಳೆ ತಟ್ಲಾಕತ್ಯಾರ್ರಿ ಅಪ್ಪ ಅವರು. ಬಹುಶಃ ನಾವು ತಿಳ್ಕೊಳ್ಬೇಕು. ಯಾಕಂತ ಕೇಳಿದ್ರೆ ಹೆಂಗೋ ಅನಿಸ್ತಿರ್ತದೆ. ಯಾಕಂತ ಕೇಳಿದ್ರೆ ಮೇಲಿನ ಮೇಲೆ ಚಪ್ಪಾಳೆ ತಟ್ಲಕತ್ರು ಅಂದ್ರೆ ಸಾಕಿ ಬಿಡ್ರಿ ಅಂತ ಸಂದೇಶನೂ ಕೂಡ ಅದ ಅಂತ ತಿಳ್ಕೊಳ್ಬೇಕು. ಆ ದೃಷ್ಟಿಕೋನ ಇಟ್ಟುಕೊಂಡು ನಾಳೆಯಿಂದ ಸಮಯವನ್ನು ಮಿಸ್ ಮಾಡಿಕೊಳ್ಳಾರ್ದೆ
ಬಹುಶಃ ನಾನು ಕೂಡ 15 ದಿನಗಳ ಪರ್ಯಂತರವಾಗಿ ಅಪ್ಪವರ ಆಶೀರ್ವಾದದಿಂದ ದಿನಾಲು ಕೂಡ ಬರ್ತಕ್ಕಂಥವನಾಗಿದ್ದೀನಿ. ನಾನು 6:30 ಬರ್ತಾ ಇದ್ದೀನಿ. ಆ ಪೂಜ್ಯರ ಅಮೃತ ವಚನವನ್ನು ನಾವು ನೀವೆಲ್ಲ ಕೇಳಿ ಪಾವನರಾಗೋಣ ಎನ್ನುವ ಮಾತುಗಳನ್ನು ಹೇಳಬಯಸಿ, ಇನ್ನು ಪ್ರಪಂಚ ಇದು ಅನಿತ್ಯವಾಗಿರುವಂಥದ್ದು, ಇದನ್ನೇ ನೆಚ್ಚಿಕೊಂಡು ಬದುಕು ಮಾಡುವುದರ ಮಧ್ಯದೊಳಗೆ ಆಗಾಗ ಇಂಥ ಮಹಾತ್ಮರ ವಚನಗಳು ಬದುಕಿನೊಳಗೆ ಅಳವಡಿಸಿಕೊಂಡಿವಿ ಅಂದರೆ ಈ 15 ದಿನಗಳ ಪರ್ಯಂತರವಾಗಿ ಜನ ಎಷ್ಟು ಬರ್ತಾರಂತ ನನಗೆ ಅವಶ್ಯಕತೆ ಇಲ್ಲ. ಇದ್ದ ಜನರೇ ನೀವು ಗಟ್ಟಿಯಾಗಿ ಬಂದ್ರೆ ಸಾಕು. ಇಂಥ ಅವಕಾಶ ಮತ್ತೊಂದು ಬಾರಿ ಸಿಗ್ತದಂತ ಹಿಂಗೆ ತಿಳ್ಕೊಳ್ಬಾರ್ದು. ಅದಕ್ಕಾಗಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನವಾಗಿ ಕಣ್ಣು ಕಾಣದಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರು ಏಳದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಈ ಸಮಯಕ್ಕೆ ಅನುಗುಣವಾಗಿ ಈ ದೇಹ ಬದುಕ್ತಿರ್ತದೆ. ಪರಮ ಪೂಜ್ಯರಾಗಿರುವಂಥ ಸಿದ್ದೇಶ್ವರ ಅಪ್ಪಾಜಿಯವರೇ ದೇಹವನ್ನು ತ್ಯಜಿಸಿರುವಾಗ ಈ ದೇಹದ ಸಾಧನೆಯಿಂದ ಧರ್ಮಪರವಾಗಿರುವಂಥ ಚಿಂತನೆಯನ್ನು ಬದುಕಿನೊಳಗೆ ಅಳವಡಿಸಿಕೊಂಡು ನಾವೆಲ್ಲ ಕೃತಾರ್ಥರಾಗೋಣ ಎನ್ನುವ ಮಾತುಗಳನ್ನು ಹೇಳಬಯಸಿ ನನ್ನ ಮಾತುಗಳನ್ನು ತಮ್ಮೆಲ್ಲರ ಹೃದಯಕ್ಕೂ ಪರಮ ಪೂಜ್ಯರ ಶ್ರೀಚರಣಗಳಿಗೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮನಿ ವಿಲಸತ್ ಸತ್ಸೈಕತೆ ಮೌಕ್ತಿಕಾನಾಂ ಮಾಲಾಂಕ್ಲುಪ್ತಾ ಸದಸ್ಥ ಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಕ್ಷುಭ್ರೈರಭ್ರೈರತಭ್ರೈರುಪರಿವಿರಚಿತೈರ್ಮುಕ್ತಪೀಯೂಷವರ್ಷೈಃ ಆನಂದೇನ ಪುನೀಯ ಸಲೀನಿರ್ನಗದ ಶಂಕಪಾಣಿರ್ಮುಕುಂದಃ. ಪ್ರತಸ್ಮರಣೀಯರಾಗಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತಾ, ಇವತ್ತಿನ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಶರಣೆಂದು, ಇಂಗ್ಲೀಷ್ನೊಳಗೆ ಜೇಮ್ಸ್ ಥಾಮ್ಸನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಒಂದು ವಾಕ್ಯವನ್ನು ಹೇಳ್ತಾನೆ. ಅಂತ ಕೇಳಿದ್ರೆ, ಲೈಫ್ ಈಸ್ ಎ ಜಸ್ಟ್ ಎ ಲೈಫ್. ಜೀವನ ಏನದ, ಜೀವನ ಒಂದು ಲೈಟಿನ ಥರ ಅದ ಅಂತ ಜೇಮ್ಸ್ ಥಾಮ್ಸನ್ ಅನ್ನುವಂಥ ವ್ಯಕ್ತಿ ಹೇಳ್ತಾ ಇರ್ತಾನೆ. ಲೈಫ್ ಈಸ್ ಎ ಜಸ್ಟ್ ಎ ಲೈಟ್. ಏನಕ್ಕೆ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾವೆಲ್ಲ ಇಲ್ಲಿ ಸೇರಿರುವಂಥವ್ರು ಏನಕ್ಕಾಗಿ ಸೇರಿದ್ದೇವೆ ಅಂತ ಕೇಳಿದ್ರೆ, ನಾವು ಪ್ರತಿನಿತ್ಯ ಪ್ರಪಂಚವನ್ನು ಮಾಡ್ತಾ ಇರ್ತೇವೆ, ಸಂಸಾರದೊಳಗೆ ನಮ್ಮ ಜೀವನವನ್ನು ಕಳೀತಾ ಇರ್ತೇವೆ. ವರ್ಷಕ್ಕೆ 15 ದಿನಗಳ ಕಾಲ ಆದರೂ ಸಂಸಾರದಿಂದ ಮುಕ್ತ ಆಗುವಂತಹ ಪ್ರಯತ್ನ ಮಾಡ್ಕೊಂಡು ಬರಬೇಕಾಗ್ತದೆ. ಸಂಸಾರದಿಂದ ಮುಕ್ತ ಮಾಡುವಂತಹ ಕಾರ್ಯ ಒಬ್ಬ ಶ್ರೇಷ್ಠವಾಗಿರುವಂತಹ ಗುರುವಿನಲ್ಲಿರ್ತದೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಬ್ರಹ್ಮಸೂತ್ರದೊಳಗೆ ಒಂದು ವಾಕ್ಯ ಬರ್ತದೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮನನ್ನ ನಾನು ಯಾರದನ್ನು ಎನ್ನುವಂತಹ ತಿಳಿದುಕೊಳ್ಳುವಂತಹ ವಿಷಯ, ಬ್ರಹ್ಮ ಯಾರದನ್ನುವಂತಹ ತಿಳಿದುಕೊಳ್ಳುವಂತಹ ವಿಷಯ. ಅಥಾತೋ ಬ್ರಹ್ಮ ಜಿಜ್ಞಾಸ. यहां पर क्या पता चलता है कि ब्रह्म का सत्ता क्या है, ब्रह्म कौन है, हम कहां है, हम क्या कर रहा है, ये सब जानने के लिए ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಂತಹ ವಾಕ್ಯವನ್ನ ಹೇಳ್ಕೊಂಡು ಬರ್ತಾ ಇರ್ತಾರ. 4 ವೇದಗಳದಾವ. ವೇದಗಳಲ್ಲಿ ವೇದಕ್ಕೆ ಒಂದೊಂದು ಮಹಾವಾಕ್ಯಗಳದಾವ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯ ಅದ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯದಿಂದ ಏನ್ ತಿಳಿತದಂದ್ರ, ಆ ಬ್ರಹ್ಮನ ಸ್ವರೂಪವೇ ನಾನು ಅದೀನಿ ಅನ್ನುವಂತಹ ವಿಚಾರ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯದಿಂದ, ಮಹಾವಾಕ್ಯದಿಂದ ನಮಗೆ ತಿಳಿತಾ ಇರ್ತದೆ. ಒಂದು ವಿಚಾರ, ಸಿದ್ದೇಶ್ವರಪ್ಪವರು ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು. ಯಾವಾಗಲೂ ಪ್ರಕೃತಿಯನ್ನು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ
ಸಿದ್ದೇಶ್ವರಪ್ಪವರಾಗಿದ್ದರು. ಅವರು ನಡೆದಿರುವಂತಹ ಹಾದಿಯೊಳಗೆ ಇವತ್ತಿನ ದಿನ ಅಮೃತಾನಂದ ಅಪ್ಪಾಜಿಯವರು ನಡೆದುಕೊಂಡು ಬರ್ತಾ ಇದ್ದಾರೆ. ಒಂದು ಹೆಮ್ಮೆ ಆಗ್ತಾ ಇರುವಂಥ ವಿಚಾರ ಏನು ಅಂತ ಕೇಳಿದ್ರೆ, ಪ್ರಕೃತಿಯನ್ನು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ದೇಹದ ಮೇಲಿನ ವಿಚಾರವನ್ನು, ದೇಹದ ಮೇಲಿನ ಆಸಕ್ತಿಯನ್ನು ದೂರ ಮಾಡ್ತಾ ಇರ್ತಾನೆ ಯಾವಾಗಲೂ. ಇವತ್ತಿನ ದಿನ ಸಿದ್ದೇಶ್ವರ ಅಪ್ಪವ್ರು ನಮ್ಮ ಜೊತೆಗೆ ಇಲ್ಲ ಅನ್ನುವಂತಹ ವಿಚಾರ ಅಲ್ಲ. ಇವತ್ತಿನ ದಿನ ಸಿದ್ದೇಶ್ವರ ಅಪ್ಪವ್ರು ನಮ್ಮನ್ನು ಎಲ್ಲರನ್ನ ನೋಡ್ತಾ ಇದ್ದಾರೆ. ಯಾವ ರೀತಿ ಅಂತ ಕೇಳಿದ್ರೆ, ಗಿಡ ಮರಗಳಿಂದ, ಹಕ್ಕಿಗಳಿಂದ, ಪ್ರಾಣಿ ಪಕ್ಷಾದಿಗಳಿಂದ ನಮ್ಮೆಲ್ಲರನ್ನ ನೋಡ್ತಾ ಇದ್ದಾರೆ. ಅಂಥ ಮಹಾತ್ಮರು ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗಿಲ್ಲ, ನಮ್ಮೆಲ್ಲರ ಒಳಗೆ ಅದರ ಅನ್ನುವಂಥ ವಿಚಾರ ಇವತ್ತಿನ ಈ ಸಭೆಯ ಮೂಲಕ ತಿಳಿಸ್ತಾ ಇದ್ದೀನಿ. ಸಿದ್ದೇಶ್ವರಪ್ಪವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ ಕೇಳಿದ್ರೆ, ನಮ್ಮನ್ನು ನಾವು ಯಾರು ಅನ್ನುವಂಥ ತಿಳಿಬೇಕಾಗಿದ್ರ ಪ್ರವಚನಗಳನ್ನು, ಆಧ್ಯಾತ್ಮದ ಚಿಂತನೆಯಾಗುವಂತಹ ಕಾರ್ಯಕ್ರಮಗಳದೊಳಗೆ ನಾವು ಯಾವತ್ತು ಪಾಲ್ಗೊಳ್ತೇವೋ ಅವತ್ತಿನ ದಿನ ನಾವು ಯಾರು ಅನ್ನುವಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅದ. ಮುಂದಿನ 15 ದಿನಗಳ ಕಾಲ ಇಲ್ಲಿ ಏನು ಕಾರ್ಯಕ್ರಮ ಆಗ್ತಾ ಅದ, ತಾವೆಲ್ಲರೂ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ವರ್ಷದೊಳಗೆ 365 ದಿನಗಳದಾವ. ಆ 365 ದಿನದೊಳಗೆ ಕೇವಲ 15 ದಿನಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇದ್ರೆ, ಕೇವಲ ಈ ಪುರಾಣ, ಈ ಪ್ರವಚನದಿಂದ ನಾವು ಮುಕ್ತರಾಗೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಇವತ್ತಿನ ಈ ಸಂದರ್ಭದ ಮೂಲಕ ವ್ಯಕ್ತಪಡಿಸ್ಕೊಳ್ತಾ, ಒಂದು ವಿಚಾರ ಮೊದಲಿಗೆ ಹೇಳೋದೇನಂತ ಕೇಳಿದ್ರೆ, ಲೈಫ್ ಈಸ್ ಎ ಜಸ್ಟ್ ಎ ಲೈಫ್. ಯಾವ ರೀತಿ ಅಂತ ಕೇಳಿದ್ರೆ, ರಾಮಾಯಣದೊಳಗೆ ಒಂದು ಕತೆ ಬರ್ತಾ ಇರ್ತದೆ. ರಾವಣನ ಮಗ ಇಂದ್ರಜಿತ್ತ ಒಂದು ದಿನ ರಾಮನ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದೊಳಗ ಆ ಯುದ್ಧ ಮಾಡೋದಕ್ಕೆ ಹೋಗಿರುವಂತಹ ಇಂದ್ರಜಿತ್ತ ಬಹಳ ಕ್ಷಾತ್ರ ತೇಜಸ್ಸನಾಗಿ ಯುದ್ಧವನ್ನು ಮಾಡ್ತಾ ಇರ್ತಾನ. ರಾಮ ಒಂದು ಬಾಣವನ್ನು ಬಿಡ್ತಾ ಇರ್ತಾನ. ಆ ಬಾಣ ಬಿಟ್ಟಂತಹ ರಾಮ ಆ ಬಾಣ ಬಂದು ಇಂದ್ರಜಿತ್ತನಿಗೆ ಮುಟ್ಟಬೇಕಾಗಿರ್ತದ. ಅಂಥ ಸಂದರ್ಭದೊಳಗ ಯಮ ಪ್ರತ್ಯಕ್ಷ ಆಗ್ತಾನೆ. ಯಮ ಪ್ರತ್ಯಕ್ಷ ಆಗಿ ಯಮ ಮತ್ತು ಇಂದ್ರಜಿತ್ತನ ಸಂವಾದ ಆಗ್ತದ. ಇಂದ್ರಜಿತ್ತ ಮತ್ತು ಯಮನ ಸಂವಾದ ಆಗ್ತಾ ಇರುವಂತಹ ಸಂದರ್ಭದೊಳಗ ಇಂದ್ರಜಿತ್ ಕೇಳ್ತಾನ, ಜೀವನ ಅಂದ್ರೆ ಏನು, ಸಾವು ಅಂದ್ರೆ ಏನು? ಜೀವನ ಅಂದ್ರೇನು, ಸಾವು ಅಂದ್ರೆ ಏನಂತ ಇಂದ್ರಜಿತ್ ಯಮನಿಗೆ ಕೇಳ್ತಾ ಇರ್ಬೇಕಾದ್ರ ಯಮ ಒಂದು ಮಾತು ಹೇಳ್ತಾನೆ. ಏನಂತ ಕೇಳಿದ್ರ, ಸಾವಂದ್ರ ಅಂಜಬೇಕಾಗಿಲ್ಲ. ಸಾವು ಅನ್ನುವಂಥದ್ದಕ್ಕೆ ನಮಗೆಲ್ಲರಿಗೂ ಸಾವು ಬರ್ತಾ ಅದ. ಇವತ್ತಿನ ದಿನ ಹುಟ್ಟಿರುವಂತಹ ಪ್ರಪಂಚದ ಮೇಲೆ ಯಾವುದೇ ಒಂದು ಪಕ್ಷಿ ಆಗಿರಲಿ, ಪ್ರಾಣಿ ಆಗಿರಲಿ, ಮನುಷ್ಯನಾಗಿರಲಿ, ಯಾರಿಗಾದ್ರೂ ಕೂಡ ಒಂದಲ್ಲ ಒಂದು ದಿನ ಇಲ್ಲಿಂದ ಅಂತ್ಯ ಅದ. ಈ ಏನು ಜೀವನ ಅದ, ಸಾವು ಯಾರಿಗೆ ಬರ್ತದ? ಸಾವು ಅಂದ್ರ ಅಂಜಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಇಂದ್ರಜಿತ್ತ. ಸಾವೇನದ, ಇದು ಹೊಸ ಜೀವನದ ಶುರು ಅದ ಅಂತ ಇಂದ್ರಜಿತ್ತನಿಗೆ ಯಮ ಬೋಧನೆಯನ್ನು ಮಾಡ್ತಾ ಇರ್ತಾನೆ. ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿರೋದು ಏನಂತ ಕೇಳಿದ್ರ, ಸಾಮಾನ್ಯವಾಗಿ ಆಗಲೇ ಹೇಳ್ತಾ ಇದ್ರು ಅಪ್ಪಾಜಿಯವರು, ಪ್ರಪಂಚವನ್ನು ಮಾಡ್ತಾ ಇರುವಂತಹ ನಾವು ಸಾವು ಸಮೀಪ ಬಂದಾಗ ಅಂಜಿಕೆ ಬರ್ತಾ ಇರ್ತದ. ಸಾವು ಸಮೀಪ ಬಂದಾಗ ಅಂಜುವಂತಹ ನಾವು ಆ ಸಾವೇ ಅಂತಿಮವಾಗಿರೋದಿಲ್ಲ. ಮುಂದಿನ ದಿನಮಾನದಲ್ಲಿ ಹೊಸ ಜೀವನದ ಶುರುವಾತ ಆಗ್ತಾ ಇರ್ತದೆ ಅನ್ನುವಂತಹ ವಿಚಾರ ಇಂದ್ರಜಿತ್ತನಿಗೆ ಯಮ ತಿಳಿಸ್ತಾ ಇರ್ತಾನೆ. ಇವತ್ತಿನ ದಿನ ಸಿದ್ದೇಶ್ವರ ಅಪ್ಪಾಜಿಯವರು ಪ್ರಕೃತಿಯನ್ನು ಪ್ರೀತಿಸ್ತಾ ಇರುವಂತಹ ಆ ಮಹಾತ್ಮರು ನಮ್ಮೆಲ್ಲರ ಜೊತೆಗೆ ಅದರ ಅನ್ನುವಂತಹ ವಿಚಾರವನ್ನು ಈ ವೇದಿಕೆಯ ಮೂಲಕ ತಮಗೆಲ್ಲರಿಗೂ ಹಂಚಿಕೊಳ್ತಾ, ನಮ್ಮೆಲ್ಲರ ಮೇಲೆ ಅವರ ಆಶೀರ್ವಾದ ಸದಾಕಾಲ ಇರ್ತದನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶುಭಂ ಭೂಯಾತ್.
ಯಾಮಾಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ಧರ್ಮಚಾರಣಿ ಶಂಭು ಪರಮಾಮಿ ಪರಾಂ ಶಿವ. ಪ್ರಥಮತಃ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಮಹಾಂತರನ್ನು, ಸಂತರನ್ನು, ಬಸವಾದಿ ಪ್ರಮತ್ತರನ್ನು, ನಡೆದಾಳ ದೇವರು ಸರ್ವರ ಹೃದಯವನ್ನು ಆಹ್ವಾನ ಮಾಡಿರ್ತಕ್ಕಂಥ, ಸರ್ವರ ಹೃದಯದಲ್ಲಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳನ್ನು, ಮಲ್ಲಿಕಾರ್ಜುನ ಪೂಜ್ಯರನ್ನು ಸ್ಮರಣೆ ಮಾಡಿಕೊಂಡು, ಅವರ ಸಂಜಾತರಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳನ್ನು ಬಂದ ಮಾಡಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಸರ್ವ ಪೂಜ್ಯರ ಅಡರಾವರದಲ್ಲಿ ಶರಣು ಶರಣಾರ್ಥಿಗಳು. ಈಗ ಹೆಚ್ಚು ಕಮ್ಮಕ್ಕೆ ಮನೆಗೆ ಬಂದದ. ಜಗದ್ಗುರು ಜಗದೀಶ್ವರ, ತಣ್ಣಿಗುರು ಕವದೇಶ್ ಅಂತ ತಂಡು ಬೇರೆ ಹಿಡಿಯಕತ್ತದ, ಧ್ವನಿನೂ ಹಂಗೆ ಆಗ್ಯದ. ಯಾಕಂದರೆ ಈ ಭಾಗದಲ್ಲಿ ಆವನಾಳಾಗಲಿ ಎಲ್ಲೇ ಒಂದು ಕಾರ್ಯಕ್ರಮ ಬಂದಾಗ, ಸಿದ್ದೇಶ್ವರಪ್ಪಳ ಕಾರ್ಯಕ್ರಮದಾಗ ಕೇಳಕ್ಕೆ ಹೋಗಿದ್ದೆವು. ಅವ್ರಿಗೆ ತಂಡು ಹಿಡುತ್ತಿಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ತಂಡು ಹಿಡೋದದ. ಮನುಷ್ಯ ತನ್ನದೇ ಆಗಿರ್ತಕ್ಕ ಭಾವನೆಗಳಿಂದ ಬದುಕ್ತಾನೆ. ಇದಕ್ಕೊಂದು ಜೀವನ ಅಂತ ಕರೆದಾರೆ. ಹುಟ್ಟು 2 ಅಕ್ಷರ, ಹುಟ್ಟ್ಯಾನ ಭೂಮಿ ಮೇಲೆ, ಹುಟ್ಟ ಮೇಲೆ ಸಾಧಿಸಬೇಕು. ಅವರ ನುಡಿಗಳು ನಡಿಗಳಲ್ಲಿ ಯಾವನು ಪರಿಮಿತಿಯನ್ನು ಮಾಡಿಕೊಂಡು ಅದನ್ನು ಸೋಸಿ ಆಳ್ತಾರೆ, ಅವರು ಮಹಾತ್ಮರಾಗ್ತಾರೆ. ಬಸವಣ್ಣವ್ರು ಬರೆದಿದ್ದಕ್ಕೆ ವಚನಗಳು ಅಂದರು. ಯಾವ ಭಾಷೆಗೆ ತಪ್ಪುವುದಿಲ್ಲೋ ಅದು ವಚನ. ನಮ್ಮ ಮರಾಠ ಒಳಗೆ ಅಂಬಂಗ ಅಂದರು. ಯಾವ ಭಾಷೆಗೆ ಭಂಗವಿಲ್ಲೋ ಅದು ಅಭಂಗ. ಭಾಷೆ ನಾವು ಮಾತಾಡ್ತಂಥ ಭಾಷೆಗೆ ಅದು ಏನೂ ಬರಬಾರ್ದು. ಅವರನ್ನು ಒಡನಾಡಿದವರು ನೋಡಿದಾಗ ಬಸವಣ್ಣದವರು ಒಂದು ಮಾತು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲಬೇಡ. ಇವೆಲ್ಲ ತತ್ವಗಳು ಸಿದ್ದೇಶ್ವರಪ್ಪಗಳಿಗೆ ಗಡುಗತ್ತು ಅಂತ ನನಗನ್ನಿಸ್ತದೆ. ಒಂದೊಂದೇ ಅರ್ಥ ಮಾಡ್ಕೊತ ಹೋಗ್ಬೇಕವ್ರನ್ನ. ಕಳಬೇಡ, ಎಲ್ಲಕ್ಕಿಂತ ಮೊದಲು ಯಾವುದು ಅಂದ್ರೆ ಕಳವು ಮಾಡೋದು ದೊಡ್ಡ ಪಾಪದು. ಕಳಬೇಡ ಅದು ಕಳಬೇಡ, ಕಳವು ಮಾಡಬೇಡ. ಏನನ್ನ ಕಳವು ಮಾಡಬೇಡ? ಆಧ್ಯಾತ್ಮದಲ್ಲಿರ್ತಕ್ಕಂಥ ಮನಸ್ಸನ್ನು ಸಂಸಾರದ ಒಯ್ದನ್ನು ಕೆಡಿಸಬೇಡ. ಕಳಬೇಡ, ಕೊಲೆಬೇಡ. ನಿನ್ನ ಅಂತರಂಗವನ್ನೇ ನೀನು ಅರ್ಥ ಮಾಡಿಕೊಂಡಿಲ್ಲ. ಹೊರಗಿನ ಕೊಲೆ ಬೇರೆ, ಒಳಗಿನ ಕೊಲೆನೇ ಬೇರೆ. ಜೀವನನೇ ಬೇರೆ, ಉಪಜೀವನನೇ ಬೇರೆ. ಜೀವನ ಉಪಜೀವನ ಅಂತ ಎರಡದಾವು. ಜೀವನ ಅನ್ನೋದೇನು? ತಾನು ಮಾಡಿಕೊಡ್ತಕ್ಕಂಥ ಶಕ್ತಿ. ಉಪಜೀವನ ನೀವು ಸಂಸಾರಕ್ಕಾಗಿ ನೀರಾವರಿ ಮಾಡಿದ್ರಿ, ಪಂಪ್ ಸೆಟ್ ಹಚ್ಚಿದ್ರಿ, ಎತ್ತ ಹೊಲ ಮನೆ ಮಾಡಿದ್ರಿ, ಉಪಜೀವನ. ಜೀವನ ಅಲ್ಲದು. ನಾವು ಏನು ಮಾಡೋದು? ಪ್ರಪಂಚ ಎಲ್ಲವೂ ಉಪಜೀವನ. ಎಲ್ಲನೂ ಉಪಜೀವನವಾದಾಗ ಜೀವನ ಒಂದಿರಬೇಕಲ್ವೇ? ಮನುಷ್ಯನಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇರಬೇಕಲ್ಲ. ಕಾಲುಗಳು 2 ಉಂಟು, ನಡಿಗೆ ಬಂದೆ. ಕಾಲು 2 ಅದಾವು, ನಡಿದು ಒಂದೇ. ನಾವು ಬೇರೆ ನಡಿಲಕ್ಕೆ ಬರಂಗಿಲ್ಲ. ಕೈಗಳು ತಿನ್ನುವ ಬಾಯಿ ಒಂದೇ. 2 ಕೈದು ದುಡಿರಿ, ಬಾಯಿಲೇ ತಿನ್ನಬೇಕು, ಮತ್ತೊಂದು ತಿನ್ನಕ್ಕೆ ಬರಂಗಿಲ್ಲ. ಕಿವಿಗಳು 2, ಶಬ್ದ ಒಂದೇ. 2 ಕಿವಿ ಇದಾವೆ, ಇದೊಂದು ಕಿವಿ ಬೇರೆ ಕೇಳಂಗಿಲ್ಲ, ಇದೊಂದು ಬೇರೆ ಕೇಳಂಗಿಲ್ಲ. ಒಂದೇ ಶಬ್ದ ಹೆಂಗೆ ಕೇಳ್ತದೋ? ನೇತ್ರಗಳು ನಡಿಗೆ ಒಂದೇ. 2 ನೇತ್ರದ ಬೇರೆ ಕಡೆ ನೋಡಂಗಿಲ್ಲ, ಒಂದೊಂದು ನೋಡ್ತು ನೋಟ. ಹಾಗೆ ಅಂತರಂಗದ ಅರಿವು, ಬಹಿರಂಗದ ಕ್ರಿಯೆ ಒಂದಾಗಿ ಬರೋದಂಗೆ ತನುಸೂತಕ ಮನಸೂತಕ್ಕೆ ಹೋಗ್ತದಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಇಂಥ ಪ್ರವಚನ ಟೈಮ್ ಇದ್ರೆ ಬಹಳ ಸುಂದರವಾದಂಥ ಟೈಮ್ಗಳು. ಇದರಲ್ಲಿ ನೀವು ಕೆಲವು ಶಬ್ದ ದೋಷ ಆಗ್ತಾವೆ ಮನುಷ್ಯನಿಗೆ. ಇದಕ್ಕೆ ಶಾಸ್ತ್ರ ಆಗೋ ಸಂಖ್ಯೆಗಳದಾವು, ಇಲ್ಲ ಅಂತ ಅರ್ಥಲ್ಲ. ಅದನ್ನು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ವಾದಂಗೆ ಅರ್ಥಕ್ಕದು ಒಮ್ಮೆಲ್ಲೊಮ್ಮೆ ಸಿಗುವ ವಸ್ತು ಇದು ಅಲ್ಲ. ಒಂದಿಂದಾಗ 2 ದಿನದಾಗ ಎಷ್ಟೋ ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ಒಂದು ವರ್ಷ ಆಗ್ಯಾನ. ಅವ್ರು ತಿಳ್ಕೊತ ಬರೋದು ನಾವು ಅಟ್ಟೆದಾಗದ. ತಿಳಿದದಂದ್ರೆ ಅವ ಆಗ್ಲಕ್ಕೆ ಬರಂಗಿಲ್ಲ, ತಿಳಿದದಂದ್ರೆ ತಿಳಿದೂ ಇಲ್ಲ. ಆದರೆ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ, ಕನ್ನಡಿ ಮುಂದೆ ಹೋಗಿ ನಿಂತಾಗ ನಾವೇನು ಮಾಡ್ತೀವಿ? ಕನ್ನಡಿ ನೋಡ್ತೀವಿ ಅಂತ ತಿಳ್ಕೊ. ಕನ್ನಡಿ ನೋಡಂಗಿಲ್ಲ, ನಮ್ಮನ್ನು ನಾವು ನೋಡ್ತೇವೆ. ಈಗ ಇಲ್ಲಿ ಬರುವಾಗ ಮುಖವನ್ನು ಒರೆಸ್ಕೊಂಡು ವಿಭೂತಿ ಎತ್ಕೊಂಡು ಬರಾಗ ನೀವು ಹೋಗಿ ಎಲ್ಲಿ ನಿಂದಿರ್ತೀರಿ? ಕನ್ನಡಿ ಮುಂದೆ ಇರ್ತೀರಿ. ನೀವೇನಂತ ಯಾರು ಕೇಳಿದಾಗ ಎಲ್ಲಿದೆ? ಕನ್ನಡಿ ಮುಂದೆ. ಕನ್ನಡಿ ಮುಂದಿದ್ರೆ ನಿನಗೆ ಗೊತ್ತಾಗಂಗಿಲ್ಲ, ನಿನ್ನನ್ನು ನೀನು ನೋಡ್ತಿದ್ದಿ, ಕನ್ನಡಿ ನೋಡಂಗಿಲ್ಲ. ಹಂಗೆ ನಿನ್ನ ಅಂತರಂಗದಲ್ಲಿ ನೀನು ನೋಡಿದ್ರೆ ಪಾರಮಾರ್ಥವನಿಗೆ ನಿಲ್ಲಕ್ಕೆ ಬರ್ತದೆ. ಅದಕ್ಕಾಗಿ ಈ ಪ್ರವಚನ ಅನ್ನತಕ್ಕಂಥದ್ದು ಏನದಲ್ಲ, ಯಾವ ಅಮೃತನ ಸ್ವಾಮಿಗಳನ್ನು ಸಿದ್ದೇಶ್ವರಪ್ಪಗಳು ಅವ್ರು ಏನು ಮಾಡ್ಯಾರ ಅಂದ್ರೆ ತೆರೆದ ಪುಸ್ತಕ ಕೊಟ್ಟಾರ ನಮ್ಮ ಕೈಯಾಗ. ಅದನ್ನು ಉಪಯೋಗ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಈ ಭಾಗದಲ್ಲಿ ಶರಣದ ನಾಡಿನಲ್ಲಿ ಸಾಕಷ್ಟು ಸಂಪತ್ತದ. ಈ ಸಂಪತ್ತನ್ನು ಬಳಿ ಮಾಡಿಕೊಂಡು ಪ್ರಕೃತಿಯನ್ನು ಆರಾಧನೆ ಮಾಡಿಕೊಂಡು ನಾವು ಇಂಥ ಅಂತರಂಗ ದೈವವನ್ನು ಹುರ್ಕೋತು ಬಂದುಬಿಟ್ರೆ ಆ ಮನುಷ್ಯನಿಗೆ ಜ್ಞಾನ ಆಗ್ತದೆ. ಆ ಜ್ಞಾನವನ್ನು ಪ್ರತಿಪಾದನೆ. ಯಾಕಂದ್ರೆ ಅಪ್ಪವರು ಸಾಮಾನ್ಯ ಬಂದು ಹೋದವರಲ್ಲಿ ಎಲ್ಲರಂಗೆ ಬಂದವರು ಅಲ್ಲವರು.
ಅವರು ಎಲ್ಲರನ್ನ ಕಂಡು ಎಲ್ಲರನ್ನ ಒಳಗಾಡಿಕೊಂಡು ತನ್ನದೇ ಆದಂಥ ತತ್ವವನ್ನು ಭೂಮಿ ಬಿಟ್ಟೋದಂಥ ಸಿದ್ದೇಶ್ವರಪ್ಪಗಳು ಎಲ್ಲರಂಗೆ ಬಂದರೆ ಅವರು. ಆದರೆ ಎಲ್ಲ ರಂಗುಳಿಲಿ ಹೆಂಗಾಗಿತ್ತು ಅಂತ ಕೇಳಿದ್ರೆ, ಒಬ್ಬ ರಾಜ ಬಾಯಿ ಊರವ್ರಿಗೊಂದು ಹಾಳು ಬಾವಿ ಇತ್ತು, ಅಜ್ಜ ಮುತ್ತಜ್ಜರು ಹೊಡೆದಂಥ ಬಾಯಿ. ಆ ಬಾಯಿ ನೋಡ್ಕೋತ ಹೊಂಟ ಹೋದಾಗ ಆ ಬಾಯಿ ಒಳಗೆ ಏನಾಗಿತ್ತು ಅಂತ ಕೇಳಿದರೆ, ಹುಳ ಹುಪ್ಪಟೆಲ್ಲ ತುಂಬಿದ್ದು, ಎಲ್ಲ ಬಾಯಿ ಚಲೋ ಇದ್ದು ಈ ಬಾಯಿ ಹೊಲಸದ ಅಂತ ತಿಳ್ಕೊಂಡು ರಾಜ ವಿಚಾರ ಮಾಡಿದ್ನಂತೆ. ಏನಪ್ಪ ಇಂಥ ಹೊಲಸ ಬಾಯಿ ಅದ, ಈ ಬಾಯಿ ಒಳಗೆ ಹಾವು ಅದಾವು, ಚೀಳದಾವು, ಮೊಸಳೆ ಅದಾವು, ಎಲ್ಲ ಅದಾವು, ಇಂಥ ಬಾಯಿ ಒಳಗೆ ಇಳಿಯೋರು ಯಾರು ಅದಾರ, ಅದಕ್ಕಾಗಿ ಇಂಥ ಬಾಯಾಗಿ ಯಾವ ಎಳೆದು ಬರ್ತಾ ನಾವು ಬಹುಮಾನ ಕೊಡ್ತೀನಿ ಅಂತ ಬರೆದಂತ ಪತ್ರ. ಮಂತ್ರಿಗಳೆಲ್ಲ ಕಡೆ ಹೋದ್ರಂತ, ಹೋಗಿ ಇಳಿದ್ರಂತ, ಹಿಂಗಾದ ಅಂದಾಗ ಅವ್ರು ಬಂದರು, ಇವ್ರು ಬಂದು ಏನು ದೊಡ್ಡಾಗದ ಬಾಯಾಗಿ ಇಳಿದು, ಏನು ದೊಡ್ಡಾಗದ, ನೀರು ಇರ್ತಾವೆ ಭಾಳದಿಂದ ಬಾಯಿ ಅದ, ತಲೆ ಮಟ್ಟ ಒಂದು 15-20 ಫುಟ್ ನೀರು ಹೋಗ್ಬೇಕು, ಗಪ್ಪ ನಿಳ್ದು ಒಳಗೆ ಬಂದಿರುತ್ತೆ, ನಮಗೆ ರಾಜಕೀಯ ಸಿಗ್ತದೆ ಅಂತ ತಿಳ್ಕೊಂಡು ಬಂದು ನಿಂತರು ಎಲ್ಲರೂ ಬಾಯಿ ದಂಡ್ಯಾಗ ಬಂದು ಎಲ್ಲೋ ಕಡೆ ದಿಟ್ಟಿಸ್ ನೋಡ್ಲಕತ್ತಾಗ ಯಾವಾಗ ಒಂದು ಮ್ಯಾಲೆ ಎತ್ತಿತ್ತು, ಒಂದು ಮೊಸಳೆ ಇರ್ತಿತ್ತು, ಅದು ಭಯಗೊಂಡು ಎಲ್ಲರೂ ಹಿಂದೆ ನಿಂತಾಗ ನಮ್ಮಂಥವ್ರು ಒಬ್ಬ ಇಬ್ಬರು ಒಂದು ಮೊಳೆ ಇರ್ತಾವೆ, ನಿಂತಿರ್ತಾವೆ ದಂಡ್ಯಾಗ, ಅಂಥವು ಇರ್ತಾವೆ, ಊರೊಳಗೆ ಇರಂಗಿಲ್ಲ ಅಂತಲ್ಲ. ಅವ ನಿಂತಿದ್ದ, ಹಿಂದೆ ಒಬ್ಬ ಇದ್ದ ಬೆರಿಕೆ ಮನುಷ್ಯ, ನಮ್ಮ ಬಸವ ಸ್ವಾಮಿಗಳಂಥವ್ರು ಬಂದು ಗಪ್ಪನ ಹಿಡ್ಕೊಂಡು ನುಗ್ಸಿಕೊಟ್ಟು ಬಾಯಾಗ ಬಿದ್ದ. ಯಾವಾಗ ಬಾಯಾಗ ಬಿದ್ದ, ಅವು ಹಾವ ಚೀಳಕ್ಕೆ ಕಡಿಬಾರ್ದು ಅಥವಾ ತಮ್ಮ ಬಿದ್ದಾನೆ ಬರ್ಬೇಕಲ್ರಿ, ಅಡಾಡಿ ಮಾಡಿ ಮ್ಯಾಲೆ ಬಂದ, ಅವ್ನ ಕೈ ಹಿಡಿದು ಮ್ಯಾಲೆ ತೊಗೊಂಡ್ರು. ಅವರೆಲ್ಲ ಕೂತವ್ರು ಅಂದ್ರೆ ಏನು ಶೆಣೆದಾನ್ರಿ ಮನುಷ್ಯ, ಇಂಥ ಬಾಯಿ ಒಳಗಿಳಿದು ಬಂದ, ಭಾಳ ಚಲೋ ಅದಂತ ತಿಳ್ಕೊಂಡು ಅವ್ನು ಕುರ್ಚಿ ಹಾಕಿ ಕುಂದಿರ್ಸಿದ್ರು. ಅವ್ನು ಕೇಳಿದ್ರೆ ಅಂತ, ನಿನಗೇನು ಬೇಕು ಹೇಳಿ, ರಾಜ ಎಲ್ಲ ಕೊಡ್ತೀನಿ ಅಂದಾಗ ಅವ ಹೇಳ್ದ, ನನಗೇನು ಬೇಡ ನನಗಂದ. ಏನು ಹೊಲ ಬೇಕು ಬೇಡ, ಮನೆ ಬೇಕು ಬೇಡ, ಅಲ್ರಿ ಇವಾಗ 18 ವರ್ಷ ಮ್ಯಾಲ 20 ವರ್ಷ ಮ್ಯಾಲಾಗ್ಯಾವ, ಈಗ ಒಂದು ಹೆಣ್ಣು ಕೊಡ್ರಿ ಬೇಡ. ಅದು ಮತ್ತೊಮ್ಮೆ ಮಗ್ಗದಾಗ ಇದನ್ನು ಸಿಟ್ಟು ಬತ್ತಾವ, ಎಲ್ಲನೂ ಬೇಡ ಅಂತ ಏನ್ರ ಬೇಕಾಗಿ ಅದೆಲ್ಲ ನಿನಗನ್ನವ. ಇವ ಹೇಳ್ದ, ನನಗೆ ಯಾವ ನುಕ್ಷಣವ ಬೇಕು ಅಂತ. ಸಿದ್ದೇಶ್ವರಪ್ಪಗಳು ಏನು ಕೇಳಿದ್ರು ಅಂತ ಕೇಳಿದ್ರೆ, ನಮ್ಮ ಪ್ರಪಂಚದ ಯಾವ ಮಗನ ಅವ ಬಂದು ನಾ ಬರ್ತೀನಿ ಮ್ಯಾಲ ಅನ್ನಂಗೆ. ಅಂಥ ಆಧ್ಯಾತ್ಮ ಜೀವಿ, ಅಂಥ ವ್ಯಕ್ತಿ ಸಿಗೋದು ಕಠಿಣ. ಅಂಥದ್ದು ಪಡೆದಂಥವ್ರು ನಾವೆಲ್ಲ ಧನ್ಯರು. ಅದು ಮೇಲಾಗಿ ನಮ್ಮ ಭಾಗಕ್ಕೆ ಪ್ರತಿಯೊಂದು ಹೋಗ್ಲಾರ್ದ ಹಳ್ಳಿಗಳಿಲ್ಲ. ಇದಕ್ಕೆ ನಮ್ಮ ತದ್ದೇವಾಡಿ ಚಂದ್ರಶೇಖರ ಬಹಳ ಸುಂದರವಂತ ಮಾತು ಹೇಳಿದ್ರು ಅವರು. ಬ್ರಹ್ಮಜ್ಞಾನ ಬ್ರಹ್ಮನನ್ನು ಅರಿಯುವುದು ಅಂತ. ನೀವು ಗೊತ್ತಿಲ್ಲ, ನನಗೆ ಸ್ವಲ್ಪ ಗೊತ್ತದೆ. ಸಿದ್ದೇಶ್ವರಪ್ಪಗಳ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳ ಗುರುಗಳು ಶಿವಾನಂದ ಸ್ವಾಮಿಗಳು ಗದಗ ಸುತ್ತಮುತ್ತ ಪ್ರವಚನ. ಆಗಿನ ಕಾಲದಾಗ ಮೈಕ ಹಿಂಗೆ ಹವಾಮಾನ ಇರಲಿಲ್ಲ. ಆ ಟೈಮ್ದಾಗ ಡ್ಯೂಟಿಗೆ ಹಚ್ಚೋದು, ಎಲ್ಲರಲ್ಲಿ ಒಂದು ಗ್ಯಾಸ್ ಹೊಡೆದು ಪ್ರವಚನ ಮಾಡ್ತಾರೆ. ಅವರು ಕೂಡ ಸಾಯಂಕಾಲ ಮಾಡ್ತಿದ್ರು ಹೆಚ್ಚಾಗಿ. ನಡೀತಂಥ ಸಮಯದಲ್ಲಿ ಅದು ಒಂದು ಗದಿಗೆ ಹತ್ರ ಒಂದು ಹಳ್ಳಿ, ಅದು ಹಳ್ಳಿ ಹೆಸರು ಗೊತ್ತಿಲ್ಲ, ಆ ಪುರಾಣದಾಗ ಬಂದದ್ದು, ಅದನ್ನು ನನಗದು ನೆನಪುಳಿದಿಲ್ಲ. ಎಲ್ಲರೂ ಬಂದು ಆ ಪ್ರವಚನಕ್ಕೆ ಬರ್ತಿದ್ರು. ಆ ಊರಾಗೊಬ್ಬ ಭಾಳ ಆಡಮುಟ್ಟ ಮನುಷ್ಯ ಇದ್ದ, ಹೆಬ್ಬಳ್ಳಿ. ಭಾಳ ಆಡಮುಟ್ಟ ಮನುಷ್ಯ, ಹನುಮಂತಪ್ಪ ಅಂತ ಭಾಳ ಆಡಮುಟ್ಟ ಮನುಷ್ಯ. ಅವ ಕಳ್ಳ, ಸುಳ್ಳ, ಮೋಸ, ವಂಚಕಾರ ಎಲ್ಲ ಗುಣ ಅವನ ಬಳಿ ಇದ್ದು. ಎಲ್ಲ ಅವನ ಗುಣ ಮೇಲೆ ಇದ್ದಾಗ ಈ ಪ್ರವಚನಕ್ಕೆ ಏನು ಬರ್ತಿದ್ರು, ಹಿಂದಿನ ಮನೆ ಎಲ್ಲ ಕಳುವು ಮಾಡೋದು, ಯಾರ ಸಂಗಡ ಜಗಳ ತೆಗೆದು ಮಾಡ್ತಿದ್ದ. ಅವ ಕೇಳಿ ಇಟ್ಟು ಮಾಡಿದ್ರು. ನನಗೆ ವಿಚಾರ ಮಾಡಲ್ರಿ ಊರನವರು. ಅದಕ್ಕೊಂದು ಪ್ರವಚನಕ್ಕೆ ಹೋಗ್ಬೇಕಂತ ಹಿಂದೆ ಬಂದು ನಿಂತ ಮೇಲೆ ಇವರೆಲ್ಲ ಪ್ರವಚನ ಮುಗಿದ ಮೇಲೆ ಅವ್ರ ಹತ್ರ ಗುರುಗಳ ಹತ್ರ ಬಂದು ನಮಸ್ಕಾರ ಬೇಡ, ನಾನು ಹನುಮಂತ್ರಿ, ಹೌದಪ್ಪ ನಾ ಕಳುವು ಮಾಡ್ತೀನಿ, ಹೌದಪ್ಪ ಗುರುಗಳು ಹಿಂಗೆ ಅಂದ್ರೆ ಅವರು ಅಂದಾಗ. ಆಮೇಲೆ ಅವ್ರು ಅಂದರು, ಇದು ಎಷ್ಟ ಮಾಡ್ತೀರಿ, ಇಷ್ಟೆಲ್ಲ ಜನ ಬರ್ತದಲ್ಲ, ನಾ ಎಷ್ಟು ಮಾಡಿದ್ರು ನಾನು ಹೊಳ್ಳಿ ನೋಡಲ್ರು, ನಿನಗೆ ಯಾಕೆ ನೋಡ್ತಾರ ಅಂತ ಕೇಳಿದಾಗ ಅವ್ರು ಅಂದರು, ನೋಡಪ್ಪ ಇದು ಪ್ರವಚನ ಅಂತರಂಗದವರು ಅದು ಬರ್ತಾರ, ಕೇಳ್ತಾರ, ಹೋಗ್ತಾರ, ಅವ್ರವ್ರು ಹೇಳಿ ಬರ ಅಂದಮೇಲೆ ಇವ ಅಂದ, ಬೈದ, ಸಿಟ್ಟು ಮಾಡ್ದ, ಏನೇನು ಬೈದ. ಆದ್ರೆ ಗುರುಗಳು ಏನು ಒಲ್ಲಿಲ್ಲ. 1 ದಿನ ಬಂದ, 2 ದಿನ ಬಂದ, 3 ದಿನ ಬಂದ, ಕೂತ್ ಮೇಲೆ ಆಮೇಲೆ ಹೇಳ್ದ, ಯಪ್ಪ ನಾನು ನಿಮ್ಮ ಕೈಲಿ ದೀಕ್ಷೆ ತಗೊಂಡು ನಾನು ನಿಮ್ಗೆ ಸೇವಾ ಮಾಡೋಕತ್. ಆಯ್ತು ಮಾಡು ಅಂದ್ರು ಅವರು. ಗುರುಗಳ ಮನಸ್ಸು ಹೆಂಗಿರ್ತಲ್ಲ, ಕಳ್ಳ, ಸುಳ್ಳ, ಮೋಸ, ವಂಚಕಾರ ಎಲ್ಲರೂ ಬಂದರೂ ಕೂಡ ಆ ಗುರುಗಳ ಬಳಿ, ಡಾಕ್ಟರ್ ಬಳಿ ಬರೋರು ಯಾರು ರೋಗಿಗಳು, ಗುರುಗಳ ಬಳಿಯವರು ಯಾರು ಅಂತರಂಗದ ದುಃಖ ಆದವರು. ಅದಕ್ಕಾಗಿ ನನಗೆ ಆಗ್ಬೇಕಪ್ಪ, ಇವ್ರು ಒಳ್ಳೇದಾಗಲಿ ಅಂದರು. ಮುಂದೆ ಕೆಲವೊಂದು ದಿನ ಹೋಯ್ತು. ಹೋದ ಮೇಲೆ ಏನೋ ಯೋಗ ಕೂಡಿ ಬಂದು ಅವ ಸತ್ತ ಮೇಲೆ ಅವ ಏನಾದ, ಬ್ರಹ್ಮ ರಾಕ್ಷಸ ಅದ. ಒಬ್ಬ ಹೆಣ್ಣುಗಳ ಮೈಯಾಗ ಬಂದಾಗ ಶಿವನ ಸ್ವಾಮಿಗಳು ಅಲ್ಲೇ ಪ್ರವಚನಕ್ಕಿದ್ರು. ಆ ಹೆಣ್ಣುಗಳು ಬಂದು ಮುಂದೆ ಕೂತು ಅಳ್ಳಾಕತ್ಲು, ನನಗೆ ದೇವ್ ಬಿಡೋದು ಅದಕ್ಕೆ ಏನಂತಾರಂದ್ರೆ ಬ್ರಹ್ಮ ರಾಕ್ಷಸ ಅಂತ ಕರೀತಾರೆ. ಆ ಸಮಯದಲ್ಲಿ ಅವರು ಬ್ರಿಟಿಷ್ ನೋಡಿದ್ರು ಗುರುಗಳು, ಶಿವಾನಂದಪ್ಪಗಳು ನೋಡಿದಾಗ ಅವ ಅಂದ, ನೋಡಪ್ಪ ನಾನು ಪೂರ್ತಿ ಆಧ್ಯಾತ್ಮ ಕೇಳಿಲ್ಲ, ನನಗೆ ಮುಕ್ತಿ ಸಿಗಲಿಲ್ಲ, ನಾ ಬ್ರಹ್ಮ ರಾಕ್ಷಸ ಆಗೀನಿ, ಅದಕ್ಕೆ ನಾನು ಮುಕ್ತಿ ಕೊಡಿಯಪ್ಪ ಅಂದಾಗ ಶಿವಾನ ಸ್ವಾಮಿಗಳಂದ್ರಂತೆ, ನೀನು ಕೊಡಬೇಕಾದ್ರೆ ನೀನು ಕೊಡ್ತೀನಿ, ಇಲ್ಲ ಅಂತಲ್ಲ, ಹೆಂಗೆ ಆಗಿದ್ದು ಹೆಂಗೆ ಗೊತ್ತಾಗಬೇಕು, ಅದು ತಾನೇ ಕೂಡಿ ಬರ್ತದೆ ನೋಡಿ ನೀನು ಅಂತ ತಿಳ್ಕೊಂಡು ಇಲ್ಲಿ ಪ್ರವಚನ ನಡೀತದ. ಆ ಮರದ ತೊಂಗ್ಯದ ಕೂತು ಕೇಳ್ಕೋತ ಹೋಗು ಅಂದರು.
ಕೇಳ್ಕೋತ ಬಂದಾಗ ಆ ಸಮಯದ ಪ್ರವಚನ ಬರ್ತಿದ್ರು, ಎಲ್ಲ ಕೇಳ್ತಿದ್ರು. ಆ ಹೆಣ್ಮಗಳ ಮೈಯನ್ನು ದೇವನು ಹೋಯ್ತು. ಕೆಲವೊಂದು ದಿನ ಆದಮೇಲೆ ಪ್ರವಚನ ಮುಕ್ಕೋತ್ ಬಂದಾಗ ಎಲ್ಲ ಜನರು ಗಿಡತಳ ಹಿಂಗೆ ಗಿಡಗಳು ಎದುರು ಗಿಡ ತಂಡ ಕೂತಿದ್ರು. ಗಪ್ಪನೆ ಅದು ಟೊಳ್ಳೆ ಮೂಲಕ ಜನರು ಕರ್ಕೊಂಡು ಟೊಳ್ಳೆ ಯಾವಾಗ ಮುರಿದು ಬಿತ್ತು, ನಿನಗೆ ಮುಕ್ತಿ ಆಯಿತು ಅಂತ. ಬ್ರಹ್ಮಜ್ಞಾನ ಆಯಿತು ಅಂತಂದರೆ ಬ್ರಹ್ಮರಾಕ್ಷಸಕ್ಕೆ ಹೋಗ್ತದೆ, ದೇಹದ ಅಜ್ಞಾನ ಯಾಕೆ ಹೋಗಂಗಿಲ್ಲ? ಅರಿವಿನ ಕಣಿ ಇದು. ಇದನ್ನು ಅರ್ಥಗೊಂಡಾಗ ಮಾತ್ರ ಬೆಲೆ ಗೊತ್ತಕ್ಕ. ಅಲ್ರಿ ಇಷ್ಟೆಲ್ಲ ಗ್ರಂಥಗಳು ಸಿದ್ದೇಶ್ವರ ತೋಟ ಗ್ರಂಥ ಬರೆದಿಲ್ಲ, ಮಲ್ಲಿಕಾರ್ಜುನ ಸ್ವಾಮಿಗಳು ಸಿದ್ಧಾಂತ ಶಿಖಾಮಣಿ ತಾತ್ಪರ್ಯ ಬರೆದಾರೆ, ಭಗವದ್ಗೀತೆಗೆ ಬರೆದಾರೆ, ಆಗ ಉಪನಿಷತ್ತುಗಳಿಗೆ ಬರೆದಾರೆ. ಆದ್ರೆ ಪುಸ್ತಕ ಮುಕ್ತಿ ಕೊಡಂಗಿಲ್ಲ, ಆ ಪಕ್ಷದ ಜ್ಞಾನ ಮುಕ್ತಿ ಕೊಡ್ತದೆ. ಹೆಂಗಾಗಿತ್ತು ಅಂತ ಕೇಳಿದ್ರೆ, ಒಬ್ಬ ಹೆಣ್ಣು ಮಗಳು ಮತ್ತು ಒಬ್ಬ ಗಂಡ ಮಗ ಮದುವೆ ಆಗಿದ್ರು, ಇಬ್ಬರು ನೌಕರದಾರು. ಈಗಿನ ಕಾಲದಾಗ ಹೆಣ್ಣೆ ಸಿಗಲ್ಲ, ನಾವರ ಹೆಣ್ಣು ಹುಡುಕ್ಯಾಡ ಮಹಾಂತ ಸ್ವಾಮಿಗಳನ್ನ ಯಾವಕ್ಕೆ ಪ್ರಯೋಜನ ಅದೇ ಹೇಳಕತ್ತೇವು. ಯಾಕಂದ್ರೆ ಹೆಣ್ಣು ಕೊಡೋರೆ ಕಮ್ಮಿ ಆಗ್ಯದ, ಹೆಣ್ಣು ತಗೊಳ್ಳೋರು ಭಾಳ ಬಂದಾಗ. ಎಂಥ ಕಾಲ ಬತ್ತು ನಾವು, ಕಾಲ ಪವಿತ್ರದ ಪ್ರಕೃತಿ ಗುಡದಾರ ಬರೋದು. ಉಪ್ಪು ತಿಪ್ಪಿದು ಉಪ್ಪರಿಗೆ ತಿಪ್ಪಕ್ಕದ. ಆದರೆ ಇಂಥ ಸಮಯದಲ್ಲಿ ಅವರಿಬ್ಬರು ಕಲ್ತವ್ರು ಇದ್ರಿಬ್ರು ನೌಕರಿ ಮಾಡ್ತಿದ್ರು. ನೌಕರಿ ಮಾಡೋ ಹೊತ್ತಿನಾಗಿ ಗಂಡಗ ಲೇಟ್ ಆಗೋದಕ್ಕೆ ಮನಗೂ ಚಟ ಇತ್ತು. ಹೇಳ್ತಿ ಲಘು ಹೇಳ್ತಿದ್ಲು. ಆಕಿಗೂ ಪಗಾರ ಇವಂಗೂ ಪಗಾರ. ಆಕಿ ಒಂದು ದಿವ್ಸ ವಿಚಾರ ಮಾಡಿದ್ಲು, ನೋಡ್ರಿ ನಾನು ಒಂದು ಲಘು ಹೇಳ್ತೀನಿ, ನೀವು ಲಘು ಹೇಳ್ತೀರಿ, ಆದರೆ ಇಬ್ಬರು ಕೂಡ ಕೆಲಸ ಮಾಡೋದು. ಆಯಾ ಕಾಲದ ಇಬ್ಬರು ಕೂಡ ಕೆಲಸ ಮಾಡ್ತಿದ್ರು. ಆ ಸಮಯದಲ್ಲಿ ಗಂಡ ಸ್ವಲ್ಪ ಲೇಟ್ ಮಾಡಿದ್ರು, ಗಂಡ ಹೆಂಡತಿ ಸಸ್ತಿದ್ಲು. ಒಂದು ಸಲ ಏನಾಯ್ತು ಅಂತ ಕೇಳಿದರೆ, ಮರುದಿವಸ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಮುಂಜಾನೆ 6 ಬಸ್ಸಿಗೆ ಹೋಗ್ಬೇಕಾಗಿತ್ತು. ಇವ 6, 10, 15 ನಿಮಿಷಕ್ಕೆ ಕೇಳ್ತಿದ್ದ. ಅದಕ್ಕೆ ಹೇಳ್ದ, ನೋಡಿದ ದಿನ 5ಕ್ಕೆ ಕೇಳ್ತಿದ್ದಿ, ಆದಮೇಲೆ 5, 5:15 ಚಲೋ ಹಾಕೋದಂತ ತಿಳ್ಕೊಂಡು ವಿಚಾರ ಮಾಡಿ ಹೆಂಡ್ತಿಗೆ ಹೇಳ್ಬೇಕಂದ. ಮೊದಲನೇ ದಿವಸ ಜಗಳ ಆಗಿತ್ತು ಇಬ್ಬರಿಗೆ. ಯಾವ್ದಕ್ಕಾದ್ರೆ ನಾ ಮಾಡಂಗಿಲ್ಲ, ನೀ ಮಾಡೋದು ಜಗಳಾಗಿ ಎಲ್ಲಿ ತನಕ ಜಗಳ ಆಗಿತ್ತು ಅಂತ ಮಾತು ಬಿಟ್ಬಿಟ್ಟಿದ್ರು. ಇದು ಗಂಡ ಹೇಳ್ತೀವಿ, ಒಬ್ಬರು ಮಾತಾಡ್ತಿದ್ದಲ್ಲ ಅವರು. ಆಕೆ ಮುಂದೆ ಅಡಿಗೆ ಮಾಡ್ತಂದಿಡಕ್ಕಿ ಉಣಾವ, ನೀರು ಕೂಡ ಹೋಗಾವ, ಅವ ಬಂದು ಗಂಗಾಳಿನವ ಒಯ್ದು ತೆಗಿಕ್ಕಿ, ತಾನು ಅವ ಕಸ ಹೊಡ್ಯಾವ, ಹಿಂಗೆಲ್ಲ ನಡೀತು. ಆದ್ರೆ ಒಂದಿನ ಏನಾಯ್ತು ಅಂದ್ರೆ, ಬೆಳಿಗ್ಗೆದಲ್ಲಿ ಲಘು ಎದ್ದು 6 ಬಸ್ಸಿಗೆ ಹೋಗ್ಬೇಕಾಗಿತ್ತವ. 6 ಬಸ್ಸಿಗೆ ಹೋಗಿ ಹೊತ್ತಿನಾಗ ವಿಚಾರ ಮಾಡ್ದ, ನಾರೇ ಯಾರು ಮೊದಲು ಮಾತಾಡ್ತಾರೆ ಅವ್ರು ಸೋತಂಗ ತಿಳ್ಕೊಂಡೆವು, ನಾ ಯಾಕೆ ಮಾತಾಡಲಿ, ಹೇಳ್ತಿ ಕಲ್ತಕ್ಕೆದ ಚೀಟಿ ಬರ್ದಾಕೆ ಮುಂದೆ ಇಟ್ಟವ. ಆಕೆ ಹಿಂಗೆ ನೋಡ್ದಾಕೆ ಕೇಳಿದ್ಲು, ನೋಡು 30 ವರ್ಷ ಆಯ್ತು ನಾವು ಮದುವೆಯಾಗಿ, ಆದ್ರೆ ಬಾಯಿಲಿ ಹೇಳಕ್ಕೆ ಇವ್ನು ಗಂಟು ಹೋಗ್ತದ, ಚೀಟಿ ಬರೆದಿಟ್ಟ ಅಂದಾಗ ನೋಡಂತ ತಗೋದು ಚೀಟಿ ತೊಗೊಂಡು ತಳಗಿಟ್ಲು. ಮುಂದೆ ಮರುದಿವ್ಸ ನರ್ಸಿನಾಗ ಯಥಾ ಪ್ರಕಾರಕ್ಕೆ 5 ಗಂಟೆಗೆ ಎಚ್ಚರಾಯಿತು. ಎಚ್ಚರಾದ್ಮೇಲೆ ವಿಚಾರ ಮಾಡಿದ್ಲು, ಎಲ್ಲ ಕಸ ಪಸ ಎಲ್ಲ ಹೊಡೆದ್ಲು. ಅದು ಗಂಡು ಹೇಳಿಲ್ಲ, ಲಘು ಎದ್ದು ಜಳಕ ಮಾಡಿ ಹೋಗ್ಬೇಕಾರೆ ಹ್ಯಾಂಗೆ ಮಾಡ್ಬೇಕಂತ ವಿಚಾರ ಮಾಡಿ ಆಕೆ ಒಂದು ಚೀಟಿ ಬರೆದು ಇವನು ತೆಲಗುಂಬಿಟ್ಲು. 5 ಗಂಟೆಗೆ ಎದ್ದು ಹೇಳ್ರಿ ಗಪ್ಪನೆ ನೀವು ಜಳಕ ಮಾಡಿ ಚಹಾ ಕುಡೋದು, ನೀವು ಆಫೀಸ್ಗೆ ಹೋಗ್ರಿ ಅಂತ ಬರೆದು ಒಂದು ಚೀಟಿ ಇಟ್ಲು. ಅಲ್ಲ ನಿದ್ದೆತ್ತೇನ ಚೀಟಿ ಹೆಂಗೆ ಎಬ್ಬಿಸ್ತದೆ ನಿಮ್ಗೆ? ಮತ್ತೊಂದು 5 ನಿಮಿಷ ಬಿಟ್ಟು ಮತ್ತೊಂದು ಚೀಟಿ ಬರಲು ಮತ್ತದ್ರ ಮೇಲೆ ಇಟ್ಲು. ಮತ್ತೊಂದು ಚೀಟಿ ಹಂಗೆ 10 ಚೀಟಿ ಇಟ್ಲು. ಆದ್ರಮ್ಮ 6 ಗಂಟೆ 10 ನಿಮಿಷಕ್ಕೆ ಎದ್ದುಗಳು ಸಿಟ್ಟು ಬಂತ ಅವಂಗೆ. 6 ಬಸ್ ಹೋಗಿ ಎದ್ದು ಲಘು ಎಬ್ಬಿಸ್ಬೇಕಿಲ್ಲ. ಆಕೆ ಹೇಳಿದ್ಲು, ನೀ ಹೆಂಗೆ ಬಾಯಿಲಿ ಹೇಳಿಲ್ಲಲ್ಲ, ಅದಕ್ಕೆ ನೀ ಹೆಂಗೆ ಚೀಟಿ ಬರ್ದಿಲ್ಲ, ಅದಕ್ಕೆ ನಾನು ಚೀಟಿ ನೋಡಿ ಹೇಳ್ಬೇಕಿಲ್ಲ ಅನ್ಲಿಕ್ಕೆ. ಚೀಟಿ ಹೆಂಗೆ ಎಬ್ಬಿಸ್ತದ ಕೊಡಿ ಅಂದ. ಹಂಗೆ ಗ್ರಂಥ ಎಬ್ಬಿಸೋದಿಲ್ಲ, ಯಾವ ಪ್ರವಚನ ಮಾಡ್ತಕ್ಕಂಥ ಅಮೃತನ ಸ್ವಾಮಿಗಳು ವಾಣಿ ಎಬ್ಬಿಸ್ತದ. ಇದು ಗ್ರಂಥ ಅಜ್ಞಾನ. ಜ್ಞಾನ ಉತ್ಪತ್ತಿ ಅಜ್ಞಾನ ತೆಗಿಬೇಕಾದ್ರೆ ಗ್ರಂಥದ ಒಳಗಿರುವಂಥ ಗುರುವಿನ ಮುಖಾಂತರ ಬರಬೇಕು. ಅಂಥ ಗುರುವಿನ ಮುಖಾಂತರ ಅಪ್ಪಗಳು ಭಾಳ ಸಾಕಷ್ಟು ಪುಸ್ತಕ ಬರ್ತಾರೆ. ಅದ್ರಾಗ ಅವ್ರು ಉಪಯೋಗ ಮಾಡೋದು ಭಕ್ತಿ ಯೋಗ ಭಾಳ ಉಪಯೋಗ ಮಾಡ್ತಾರೆ. ಭಾಳ ಚಂದದು. ಏಕೆಂದರೆ ನಾರದ ತಾನು ಭಕ್ತಿ ಯೋಗವನ್ನು 18 ಪುರಾಣವನ್ನು ಬರೆದಂಥ ವ್ಯಾಸರು, ಅಷ್ಟಾದಶ ಪುರಾಣೇಶ ವ್ಯಾಸಚ್ಚ ಬಚದ ಪರಿಪೀಡ ನಾಯ ಪಾಪಾಯ ಪರಹಿತಾಯ ಪುಣ್ಯಾಯ. ಅದರೊಳಗೆ ಒಂದು ಸುಂದರ ಕತ್ತಿ ಬರ್ತದೆ. 18 ಪುರಾಣದಲ್ಲಿ ಒಂದು ಪುರಾಣ, ಗರುಡ ಪುರಾಣದಲ್ಲಿ ಒಂದು ಕತ್ತಿ ಬರ್ತದೆ. ಏನು ಬರ್ತದೆ ಅಂತ ಕೇಳಿದರೆ, ಒಬ್ಬ ಹೆಣ್ಣು ಮಗಳು ಒಳಕೋತ್ ಬಂದು 3 ದಾರಿ ಕೂಡಲ್ಲಿ ಕೂತಿರ್ತಾಳೆ, ಅಳ್ತಿರ್ತಾಳೆ. ಆಕೆ ಅಳ ಬಂದಾಗ ನಾರದ ಹಿಡಿದಿರಿಗೆ ಬರ್ತಾರೆ. ಬಂದು ಕೇಳ್ತಾರೆ, ಯಾಕೆ ಅಳಕತ್ತಿದಿ, ಏನಾಗ್ಯದ ನಿನಗೆ, ಯಾಕೆ ದುಃಖ ಪಡ್ಲಕತ್ತಿದಿ, ದಾರಿ ಮೇಲೆ ಕೂತು ಅಳ್ತಿದ್ದು ಯಾಕ ಅಂತ ಕೇಳ್ತಾಳೆ. ಭಕ್ತಿ ಯೋಗದಾಗ ಬರ್ತದೆ. ಅದು ಭಾಳ ಸುಂದರ ಕತ್ತಿ ಇದು. ಉದಾಹರಣೆ ಕೊಟ್ಟಾರ ಅವರು, ದೃಷ್ಟಾಂತ ಕೊಟ್ಟಾರ. ದಾಷ್ಟಾಂತ ಅರ್ಥ ಬೇರೆ ಅದ. ಯಾಕೆ ಅಳಕತ್ತಿದ್ದು ಅಂತ ಅಕ್ಕಿ ಹೇಳಿದ್ಲು, ನನಗೆ 2 ಮಕ್ಕಳು ಅದಾವಪ್ಪ, ಒಂದು ಜ್ಞಾನಿ ಒಂದು ವೈರಾಗ್ಯತೆ, 2 ಮಕ್ಕಳು ಅದಾವು. ಅವೆರಡೂ ಮಕ್ಕಳು ದೊಡ್ಡ ಆಗ್ಯಾವ. ಕರೆ ನಾನೂ ಮಕ್ಕಳು ಹಿಡಿದೀನಿ, ನನ್ನ ಹೊಟ್ಟೆಲೇ ಹುಟ್ಟ್ಯಾರ. ಆದರೆ ಅವ್ರಿಗೆ ಏನಿರ್ಬೇಕು, ಕರಿ ಕೂದಲು ಇರಬೇಕು, ಹಲ್ಲು ಚಲೋ ಇರಬೇಕು. ಆದ್ರೆ ಅವ್ರಿಗೆ ಬಿಳಿ ಕೂದಲ ಕಲ್ಲು ಹೋಲಕತ್ತಾವು. ಈ ಮತ್ತೊಬ್ಬ ಮಗನಿಗೆ ಅವಾಗೇನು ಕಣ್ಣು ಕಾಣಲಾಗ್ಯವು, ಕಾಲು ಹಿಡಿಯಲಾಗ್ಯದ. ಅದಕ್ಕಾಗಿ ಇದು ಲೋಕಾರೂಢಿ ಏನದ, ತಾಯಿ ಮುಪ್ಪಾಗಬೇಕು, ಮಕ್ಕಳಿಗೆ ವಯಸ್ಸು ಬರಬೇಕು. ಆದ್ರೆ ನನಗೆ ಹೊಳ್ಳಿ ವಯಸ್ಸು ಬರ್ಲಕತ್ತದ, ಅದಕ್ಕೆ ಅವ್ರ ಮುಪ್ಪ ಆಗ್ಲಕತ್ತದ, ದುಃಖ ಆಗ್ಯದ ಅನ್ಲಿಕ್ಕೆ.
ಅಂದಾಗ ನಾರದ ಕೇಳಿದ್ರು, ನಿನ್ನ ಹೆಸರು ಏನು ಅಂತ ಕೇಳಿದರು. ಯಾಕಂದ್ರೆ ನಿನ್ನ ಹೆಸರು, ನನ್ನ ಹೆಸರು ಭಕ್ತಿಯಪ್ಪ ಅಂದು. ನಿನಗೆ ಯಾರು ಮಕ್ಕಳು? ಒಬ್ಬ ಜ್ಞಾನ, ಒಬ್ಬ ವೈರಾಗ್ಯ ಅಂತದಾರ. ಅದಕ್ಕಾಗಿ ಜ್ಞಾನ ಮತ್ತು ವೈರಾಗ್ಯ ಮ್ಯಾಲಿನ ಭಾಗದಾಗ ಅದಾರ. ಆ ಮಕ್ಕಳು ನೋಡ್ಬೇಕಂತ ಹೊಂಟೀನಿ, ಅಲ್ಲಿ ಹ್ಯಾಂಗೆ ಹೋಗಿ ಮುಟ್ಲಿ ನನಗೆ ದುಃಖ ಆಗ್ಲಕ್ಕತ್ತದ ಅಂದ್ಲಿಕ್ಕೆ. ನಾರದ ಹೇಳ್ದ, ಅಲ್ಲವಾ ನೀನು ಭಕ್ತಿ ಜ್ಞಾನಕ್ಕೆ ವೈರಾಗ್ಯಕ್ಕೆ ಮುಪ್ಪು ಬರಬಹುದು, ಭಕ್ತಿಗೆ ಎಂದೂ ಮುಪ್ಪು ಬರಂಗಿಲ್ಲ. ಅದಕ್ಕಾಗಿ ನನ್ನಲ್ಲಿ ಶಕ್ತಿ ಅದೇ. ಆ ಶಕ್ತಿಗೆ ಮಾರ್ಗ ಕೊಟ್ಟಿದ್ದು ಯಾವುದು ಅಂತ ಕೇಳಿದ್ರೆ ಭಕ್ತಿ ಯೋಗ. ಆ ಜ್ಞಾನಕ್ಕೆ ಮತ್ತು ವೈರಾಗ್ಯಕ್ಕೆ ತಾಯಿ ಅದದು. ಇನ್ನು ತಾಯಿ ಅದಿ ನಿನಗೆ ಮುಖ ಬರಂಗಿಲ್ಲ ಅನ್ನತಕ್ಕಂಥ ಮಾತನ್ನು ನಾರದರ ಮುಂದೆ ನಾರದರು ಆ ಹೆಣ್ಮಗಳಿಗೆ ಹೇಳಿದಂತೆ ಇದು ಭಕ್ತಿ ಯೋಗ. ಭಕ್ತಿ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಜ್ಞಾನ ಬೇಕಾಗಿಲ್ಲ, ನಿಮ್ಗೆ ವೈರಾಗ್ಯ ಬೇಕಾಗಿಲ್ಲ. ಆ ಮಕ್ಕಳೇ ನಿಮ್ಮ ಅದಾವು, ಆ ಜ್ಞಾನ ವೈರಾಗ್ಯ ಅದರಾಗೆ ಅದಾವ, ಹೊರಗಿಲ್ಲವು. ಅದನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ನಮಗೆ ನಿಮಗೆಲ್ಲರೂ ಕೊಟ್ಟು ಕಾಪಾಡಲಿ. ಅಮೃತಾನಂದ ಸ್ವಾಮಿಗಳವರ ಪ್ರವಚನ ಭಾಗದಲ್ಲಿ ಎಲ್ಲರೂ ಕೂಡ ಅವ್ರಿಗೊಂದು ಮಾತು ಕೊಟ್ಟೆ, ನಾವು ಎಲ್ಲಿ ಕರಿತಾರೆ ಬರ್ತೀವ್ರಪ್ಪ. ನಮ್ಮ ಇವ್ರು ಬಂದಿದ್ರು, ನಮ್ಮ ಬಿಜ್ಜರಿ ಸರ್ ಮಟ್ಟಕ್ಕೆ ಬಂದರು. ಅಪ್ಪ ಅವ್ರು ಹಿಂಗೆ ಹೇಳ್ಯಾರಿ, ಹೌದ್ರಪ್ಪ ಬರ್ತೀನಿ ಕರೆ, ನನಗೆ ವಯಸ್ಸಾಗ್ಯದ ತಂಡಿರ್ತದೆ ನಮ್ಮ ಅಂದೆ ನಾವು ಮಾಸ್ತರಿಗೆ. ಅವರನ್ರಿ ಅಪ್ಪಗಳು ಅಂದಾರೆ, ಯಾಕಂದ್ರೆ ಈ ಭಾಗದಾಗ ಹಿರಿಯರು ಅದಾರೆ, ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವು ಅವ್ರ ಪ್ರೀತಿನೇ ಭಕ್ತಿ ಮತ್ತೊಂದು ಏನಿಲ್ಲದ್ರ ಯಾವುದು ಏನೇನಿಲ್ಲ ಜಗತ್ತಿನೊಳಗೆ. ನಾವು ಅಂತರಂಗದ ಅರಿವನ್ನು ಮಾಡಬೇಕು. ಯಾಕಂದ್ರೆ ಧರ್ಮ ಮತ್ತು ಜ್ಞಾನಕ್ಕೆ ಭಾಳ ಅಂತರಿಲ್ಲ. ಧರ್ಮ ತೀರ್ಥ ಕೊಡ್ತಕ್ಕಂಥ ಶಂಕೆ ಇದ್ದಂಗೆ, ಆಧ್ಯಾತ್ಮ ಪ್ರವಚನ ಮಾಡಿ ಜ್ಞಾನವನ್ನು ಮಾಡ್ತದೆ, ಊದು ಶಂಕೆ ಇದ್ದಂಗೆ. ಅದಕ್ಕಾಗಿ ತೀರ್ಥ ಮತ್ತು ಶಂಕೆ ಎರಡು ಕುಡಿದ್ರೆ ಮುಕ್ತಿ ಆಗ್ತದೆ, ಬರಂಗಿಲ್ಲ. ಆ ಪ್ರಕಾರವಾಗಿ ನಡೆಯೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಸಮಯದಲ್ಲಿ ನಾವು ನೀವೆಲ್ಲರೂ ನೋಡೋಣ. ಅದಕ್ಕಾಗಿ ನಾವೇನು ಮಾಡಬೇಕು, ಭಕ್ತಿ ಯೋಗ ಮಾಡಬೇಕಾಗಿದ್ರೆ ಯಾರೆಲ್ಲ ದೇಶೀಯ ಅಶ್ವಗಳನ್ನು ಮೊದಲು ಬಿಡ್ರಿ, ಹಿಂದೊಳಗೆ ಕೀಳೋದತ್ತ ಲೆಕ್ಕ. ಯಾಕಂತಂದ್ರೆ ನೀವೇನಾಗಬೇಕು ಅಂತ ಕೇಳಿದರೆ, ಊರಾಗ ಏನಾದ್ರು ದೋಷಗಳಿದ್ದರೆ, ಅಂತರಂಗದ ಭಯ ಏನಾದ್ರು ದೋಷಗಳಿದ್ದರೆ ಆ ಎಲ್ಲ ದೋಷ ಬಿಟ್ಟು ಪ್ರವಚನ ಕೇಳಕ್ಕೆ ಬರ್ತದೆ. ಹೆಂಗಂದ್ರೆ ಈಗ ಹೊಳೆ ದಂಡಿಗೆ ಹೋಗಿರ್ತೀರಿ, ಆಡ ಬರ್ತದೆ, ಏನು ಮಾಡ್ತದೆ ಗೊತ್ತಾನು, ಎರಡು ಕಾಲು ಹಿಂದೂರಿ ನೀರು ಕುಡಿತದೆ ಅದು. ಇನ್ನು ಆಕಳು ಬರ್ತದೆ, ಏನು ಮಾಡ್ತದೆ ಗೊತ್ತಾನು, ಎರಡು ಕಾಲು ಮುಂದೆ ನಡೆದ ಪೂರ ಇಡಂಗಿಲ್ಲ, ಅದು ಎರಡೇ ಕಾಲಿಟ್ಟು ನೀರು ಕುಡಿತದೆ. ಇನ್ನು ಎಮ್ಮಿ ಬರ್ತದೆ ಗೊತ್ತಾನು, ಎಮ್ಮಿ ಅದು ಏನು ಮಾಡ್ತದೆ, ಕಾಲು ಇಡಂಗಿಲ್ಲ, ಒಮ್ಮೆ ಹೋಗಿ ನೀರಾಗಿ ಬಿದ್ದು ಒದ್ದಾಡಿ ರಾಡಿ ಮಾಡಿ ತಾನು ಕುಡಂಗಿಲ್ಲ, ಮಂದಿಗೆ ಕುಡಿಬಿಡಂಗಿಲ್ಲ. ಹಂಗಾಗಬೇಡ್ರಿ. ಕಡೆಗೆ ಆಡಾಗಿ ಹೊರಗೆ ನಿಂತು ದೂರ ನಿಂತು ಕೇಳ್ರಿ ಬೇಡ ಅನ್ನಂಗಿಲ್ಲ ನಾವು. ಇನ್ನು ಆಕಳಾಗಿ ಒಳಗೆ ಎಲ್ಲ ಕಾಲಿಟ್ಟು ನೀರು ಕುಡೀರಿ. ನೀವೆಲ್ಲ ಬಿಟ್ಕೊಂಡು ಎಮ್ಮೆ ಆಗಬೇಡ್ರಿ. ಎಮ್ಮೆ ಆದ್ರೆ ನಮಗೆ ಈ ಪ್ರವಚನ ಉಪಯೋಗ ಇಲ್ಲ. ಅದಕ್ಕಾಗಿ ಇಂಥ ಭಾವನೆ ನಿಮ್ಮಲ್ಲಿ ಇರಲಿ. ನಮ್ಮನ್ನು ಕರೆಸೋದಕ್ಕಾಗಿ ಅಮೃತ ಸ್ವಾಮಿಗಳು ಭಾಳ ಸೌಮ್ಯರು, ಹೆಚ್ಚು ಮಾತಾಡೋಂಗಿಲ್ಲ, ತಮ್ಮದೇ ಆಗಿರ್ತಕ್ಕಂಥ ಪ್ರಚಾರ ಮಾಡ್ಕೊಳ್ಳೋಂಗಿಲ್ಲ. ಇಂಥ ಗುಣದವ್ರು ಅದಾರೆ, ಅವ್ರನ್ನ ಉಪಯೋಗ ಮಾಡ್ತಕ್ಕಂಥ ಯಾಕಂದ್ರೆ ವಯಸ್ಸಿನವ್ರು ಅದಾರೆ. ಈಗ ಏನು ಮಾಡಿದ್ರು ಕೂಡ ಸಾಕ್ತದೆ. ಅಂಥ ಸಮಯದಲ್ಲಿ ನಮ್ಮ ಭಾಗದಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿ ಇದ್ದವ್ರು ನಾವು ಹಸಿರು ಪಟ್ಟಾಗಿ ಬಂದೀವಿ. ನಮಗೆ ರಾಕಷ್ಟು ರೊಕ್ಕಾಗ್ಯಾವೀಗ. ಯಾಕಂದ್ರೆ ಹೊಳೆ ನೀರು ಅದಾವು, ಕಬ್ಬು ಅದಾವು. ಇದಕ್ಕೆ ಜ್ಞಾನಕ್ಕಾಗಿ ಉಪಯೋಗ ಮಾಡ್ಕೊರಿ, ನಿಮ್ಮೆಲ್ಲರಿಗೂ ಒಳ್ಳೆಯದು ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ಓಂ ಶಾಂತಿ. ಶ್ರೀ ಜಗದ್ಗುರು ಪಂಚಾಚಾರ ಪ್ರಸಿದ್ಧಂತು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾ ತಮ ಒಂದೇ ಪಂಡಿತಾರಾಧ್ಯ ಜಗದ್ಗುರುನ್. ಇವತ್ತಿನ ಬಂಡ್ರಗೋಟೆ ಗ್ರಾಮದ ಈ ಯಾವ 15 ದಿವಸ ಪರ್ಯಂತ ಸಿದ್ದೇಶ್ವರಪ್ಪಾಜಿಯವರ ನಡಿಯಲ್ಲಿ ಅವರ ಒಂದು ವಾಣಿ ಮುಖಾಂತರ ಅಮೃತಾನಂದ ಸ್ವಾಮೀಜಿಯವರು ಹಮ್ಮಿಕೊಂಡಂಥ ಈ 15 ದಿವಸದ ಪ್ರವಚನದಲ್ಲಿ ಉಪಸ್ಥಿತಿರುವ ಈ ವೇದಿಕೆಯಲ್ಲಿ ಸರ್ವರಿಗೂ ಪೂಜ್ಯರಿಗೆ ನಮಸ್ಕರಿಸಿ, ಇನ್ನು ಇಲ್ಲಿವರೆಗೆ ಬಹಳ ಬಿಜ್ಜರಿಗೆ ಗುರುಜಿ ಹೇಳಿದ್ರು ಕರೆಕ್ಟ್ ಆರೋಗ್ಯ ಬರ್ಬೇಕ್ರಿಪ್ಪ ಅಂತೇಳಿ. ನಾವು ಹೇಳಿದೆವು ಅವ್ರಿಗೆ ಚಳಿ ಇದೆ ಆದರೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೆವು. ಆದರೂ ಹೇಳೋದು ಭಾಳ ಸುಲಭದ, ನಡೆಯೋದು ಭಾಳ ಕಷ್ಟ ಅದ. ಹೇಳೋದಕ್ಕೂ ಭಾಳ ಮಹತ್ವ ಅದ, ನಡೆಯೋದು ಭಾಳ ಮಹತ್ವದ. ಅದಕ್ಕೆ ಇವತ್ತೆಲ್ಲ ಅಮೃತಾನಂದ ಸ್ವಾಮೀಜಿಯವರು ನಾಳೆ 6:30ಯಿಂದ 7:30ವರೆಗೆ ಕರೆಕ್ಟ್ ನಿಮಗೆ ಅದನ್ನು ಆ ನುಡಿಯಲ್ಲಿ ನಿಮಗೆ ನಡೆಸಿಕೊಡ್ತಾರೆ. ಇವತ್ತು ಉದ್ಘಾಟನೆ ಸೇರಿ ಹೆಚ್ಚು ಕಮ್ಮಿ ಟೈಮ್ ಆಗಿದೆ, ಆದರೂ ನಾಳಿನಿಂದ ಹಂಗೆ ಆಗೋದಿಲ್ಲ. ಈ ಹತ್ತಳ್ಳಿ ಪೂಜರು ಭಾಳ ವರ್ಷವಾಗಿ ತಿಳಿಸಿದ್ರು. ತದ್ದೇವಡಿ ದೇವರು ಕೂಡ ಮುತ್ತಿನಂತ ಮಾತನಾಡಿದ್ರು. ಇವತ್ತು
ತದ್ದೇವಡಿ ಶಾಸ್ತ್ರಿಯವರು ಮಾಂತೇಶ್ವರವರು ಭಾಳ ಹೇಳೋರಿದ್ದರು. ನಾನೇ ಭಾಳ ಹೇಳಿದ್ರೆ ಇಲ್ಲಿ ಯಾರು ಕುಂಡ್ರ ಅಂತೇಳಿ ಹುಷಾರಾಗಿ ಅವ್ರು ಎರಡು ಮಾತನಾಗ ಮುಗಿಸಿದ್ರು. ಇವತ್ತು ನೀವೆಲ್ಲರೂ ಬಂದಿರಿ, ಸಮಸ್ತ ಸದ್ಭಕ್ತ ಮಂಡಳಿಯರು ತಾಯಂದಿರು ಬಂದಿರಿ. ನಿಮ್ಮಲ್ಲಿ ಕಳಕಳಿ ಏನಂದರೆ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮುಖಮರ್ಚನೆ ಮಾಡಿಕೊಂಡು ವಿಭೂತಿ ಧಾರಣ ಮಾಡ್ಕೊಂಡು ಬರ್ರಿ. ಎಲ್ಲದ್ರಿಗೂ ಭಯ ಎಲ್ಲಿ ಹೋಗ್ತದಪ್ಪ ಅಂದ್ರೆ ಭಸ್ಮದಲ್ಲಿ ಹೋಗ್ತದೆ. ಭಸ್ಮದ ಮಹತ್ವ ಭಾಳ ದೊಡ್ಡದು. ಹಿಂಗೆ ಅಮೃತಾನಂದ ಸ್ವಾಮಿ ಪ್ರವಚನ ಮಾಡಕತ್ತಾಗ ಆ ಮಹತ್ವ ಹೇಳ್ತಾ ಏನಪ್ಪ ಅಮೃತಾನಂದ ಸ್ವಾಮಿ ಪ್ರವಚನಕ್ಕೆ ನಡ್ರು ಭಾಳ ಅದ, ಅದೆಲ್ಲ ನಿಮಗೆ ಬಿಟ್ಟದ್ದು, ನನಗೇನು ಗೊತ್ತಿಲ್ಲ ಅಂತ ತೀಕದ. ನಿಧಾನ ಒಂದು ಮಾತಿನ ಹೇಳ್ತೀನಿ, ಒಂದು ಕೇಳು. ಗುರುಗಳು ಹೇಳಿದ್ರು ನಿಧಾನ ಒಂದಿಟ್ಟು ಭಸ್ಮ ಹಚ್ಕೋ ಅಂತ ಹೇಳಿದ್ರು. ಅದೆಲ್ಲ ನಿಮಗೆ ಬಿಟ್ಟು ಕೊಟ್ಟದು ಅಂತ ಹೇಳಿದ್ರು. ಒಳ್ಳೆಯದು. ಭಸ್ಮ ಹಚ್ಕೊಂಡವ್ರು ಮೋತಿಯರು ನೋಡ್ತಂತ ಹೇಳಿ ವಚನ ಕೊಡು ಅಂತ ಹೇಳಿದ್ರು. ಆವಾಗ ಅದು ಮಾಡ್ತೀನಿ, ಅದೇನು ದೊಡ್ಡದಲ್ಲ ಮಾಡ್ತದೆ. ಒಬ್ಬ ಭಕ್ತ ಬೆಳಗಿನ ಜಾವ 5 ಗಂಟೆಗೆ ನಶಿಕನಿಗೆ ಎದ್ದು ಭಸ್ಮ ಧಾರಣ ಮಾಡಿಕೊಂಡು ಕಾಯಕ, ಈಗ ಕಾಯಕವೇ ಕೈಲಾಸತೆ ಬಸವಣ್ಣವ್ರು ಹೆಂಗೆ ಹೇಳ್ಯಾರ ಆ ಪ್ರಕಾರ ಕಾಯಕ ಮಾಡ್ತಿದ್ದ. ಆಗ ಬಸವಣ್ಣರ ವಚನತೆ ಭಸ್ಮ ಧರಿಸ್ಕೊಂಡು ನಶಿಕನಾಗಿ ಎದ್ದು ಹೋದ, ಕಾಯಕ ಮಾಡ್ತಿದ್ದ. ಹಾಗೆ ಅವ ಏನು ಮಾಡ್ತಿದ್ದ, ಗುರುಗಳು ವಚನ ಕೊಟ್ಟಿ ಅಂತೇಳಿ ಭಸ್ಮ ಹಚ್ಕೊಂಡವ್ರು ಮುತ್ತಿ ನೋಡ್ತಿದ್ದ, ಬಿಡ್ತಿದ್ದ. ಆಕಸ್ಮಿಕವಾಗಿ ಒಂದಿನ ಅವ ನಶಿಕನಾಗಿ ಎದ್ದು ಹೋಗಿಬಿಟ್ಟಿದ್ದ. ಇವ ಭಸ್ಮ ಹಚ್ಕೊಂಡವ್ರು ಮುತ್ತಿ ನೋಡಲಿಲ್ಲ. ಎಲ್ಲಿ ಹೋಗ್ಯಾನಂತಂದ್ರೆ ಹೊಲಕ್ಕೆ ಹೋಗ್ಯಾನ. ಅಲ್ಲಿ ಹೋದ, ಅಲ್ಲಿ ಹೋಗಿ ನೋಡ್ದ, ಅಲ್ಲಿ ಹಣಿ ಅವ ಬಗ್ಗೆ ಕೆಲಸ ಮಾಡ್ತಿದ್ದ, ಅಗಿತಿದ್ದಲ್ಲ ಭೂಮಿಯಲ್ಲಿ. ಆಗ್ಯಾಗ ಏನು ಮಾಡ್ತು, ದೊಡ್ಡದು ಒಂದು ಬಂಗಾರ ಕೊಡ ಸಿಕ್ತು. ಆ ಕೊಡ ಸಿಕ್ಕಾಗ ಅವ ಬಂದು ನೋಡ್ದ. ನಾನು ನೋಡ್ದ ತಂದ. ಎಲ್ಲ ಇವನು ನಾನು ನೋಡ್ದ ಮನ್ಯಾಗ ಊರಾಗೆಲ್ಲ ಹೋಗಿ ಹೇಳ್ತಂತ ತಿಳ್ಕೊಂಡು ಅವನು ಬೆನ್ನು ಹತ್ತಿ ನೀ ಬಾ ಅಂತ ಕರಿತಾನೆ. ಇಲ್ಲ ನಾನು ನೋಡಿದ್ನ, ಏನು ಬೇಡ ಬರ್ತಂದು. ಇಲ್ಲಪ್ಪ ಬಾರ ಅಂತೇಳಿ ಬೆನ್ನು ಹತ್ತಿ ಅವ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಅರ್ಧ ಬಂಗಾರ ಕೊಟ್ಟು ಬಿಡ್ತಾನೆ. ಅರ್ಧ ಬಂಗಾರ ಹೊತ್ತು ಹೋಗ್ತಾನೆ, ಯಾರಿಗೆ ಹೇಳ್ಬಿಡಪ್ಪ ಅಂತ ಹೇಳ್ತಾನೆ. ಆವಾಗ ಅಂದ ಗುರುಗಳು ವಾಣಿ ಹಚ್ಕೊಂಡು ಹೋಗು ಚಲೋ ಆಗ್ತದೆ ತಿಳಿದ್ರು, ಅದನ್ನು ಕೇಳಿಲ್ಲ. ಹಚ್ಕೊಂಡ್ರೆ ಮುದ್ದೆ ನೋಡು ಚಲೋ ಆಗ್ತದೆ ಅಂದರು. ಅಷ್ಟು ಕೇಳಿದೆ, ಇಟ್ಟು ಲಾಭ ಇತ್ತು. ಇನ್ನು ಪರಿಪೂರ್ಣ ಮಾಡಿದ್ರೆ ಎಷ್ಟು ಲಾಭ ಆಗ್ತದೆ ಅಂತ ತಿಳ್ಕೊಂಡು ಆವಾಗ ಅರಿವು ಉಂಟು ಮಾಡಿಕೊಂಡ. ಹಾಗೆ ತಾಯಿಂದರಾಗಲಿ ಸಮಸ್ತ ಸದ್ಭಕ್ತ ಮಂಡಳಿಯವರಾಗಲಿ ನಾಳೆ ಬೆಳಗಿನ ಜಾವ ನಿಮ್ಮ ಹಣಿಗಳು ನೋಡಿದ್ರೆ ಭಕ್ತಿ ಮೂಡಬೇಕು. ಎಲ್ಲರೂ ಭಸ್ಮಧಾರಣ ಆಗಿ ಬರಬೇಕಂತೇಳಿ ಸೂಚನೆಯನ್ನು ನೀಡುತ್ತಾ, ಇನ್ನು ಹೆಚ್ಚು ಒತ್ತಾಯ ಮಾಡಿದ್ರೆ ಬಾಳೆಹಣ್ಣು ರುಚಿ ಹತ್ತದಲ್ಲ. ಅದಕ್ಕೆ ಹೊತ್ತಾಗಿದೆ, ಸಮಯ ಹೆಚ್ಚಾಗಿದೆ. ಎಲ್ಲರಿಗೂ ಸಮಯಕ್ಕೆ ಬೆಲೆ ಕೊಟ್ಟು ಎಲ್ಲರೂ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಗುರುವಿನ ಕೃಪೆಗೆ ಪಾತ್ರರಾಗಬೇಕಂತೇಳಿ 2 ಶುಭ ಹಾರೈಕೆಯನ್ನು ಹರಿಸಿ 2 ಮಾತಿಗೆ ವಿರಾಮ ಕೊಡ್ತೇವೆ. ಶಿವಂ ಭಯಾತ್.